ನಾನು ತುಮಕೂರಿನಲ್ಲಿ ಹುಟ್ಟಿದ್ದು. ನಮ್ಮ ತಾಯಿ ರಮಾಮಣಿ ಅಂತ ಹೆಸರು, ನಮ್ಮ ತಂದೆ ಆಚಾರ್ ಅಂತ ಹೇಳಿ. ನಾನು ಹುಟ್ಟಿದ ಮೇಲೆ ಭಾಳಷ್ಟು ನಾನು ಬೆಂಗಳೂರಿನಲ್ಲೇ ಇದ್ದಿದ್ದು. ನಾನು ಪ್ರತಿ ಕ್ಲಾಸ್ನಲ್ಲೂ ನಾನು ಯಾವಾಗಲೂ ಕ್ಲಾಸಿಗೆ ಫಸ್ಟ್ ಬಿಟ್ಕೊಡ್ತಾನೆ ಇರಲಿಲ್ಲ. ಹೆಣ್ಮಕ್ಳೇನೋ ಒಂದು SLC ಓದಿದ್ರೆ ಸಾಕು, ಒಂದು ಡಿಗ್ರಿ ತೊಗೊಂಡ್ರೆ ಸಾಕು ಅನ್ನೋ ಭಾವನೆಗಳಲ್ಲೇ ಇದ್ದಿದ್ದು ಅವಾಗ. ಆದರೆ ನನ್ನ ಮಾರ್ಕ್ಸ್ ಕಾರ್ಡ್ ತಂದು ತೋರ್ಸೋಣ ನಮ್ಮ ತಂದೆ ಖುಷಿ ಆಗ್ಬಿಡ್ತಾ ಇತ್ತು. ಸ್ಪೋರ್ಟ್ಸಲ್ಲಿ ಯಾವ್ದಾದ್ರಲ್ಲಿ ಇದ್ರಿ? ಎಲ್ಲದ್ರೊಳಗೂ ನಾ ಕ್ಯಾಪ್ಟನ್, ಖೋ-ಖೋ, ಟೆನಿಕಾಯ್ಟು, ಥ್ರೋಬಾಲು. ಆ್ಯಕ್ಚುಲಿ ನಾವು ಡಾಕ್ಟರ್ ಆಗಬೇಕು ಅನ್ನೋ ಥರ ಹಿಂಗೆ ಓದಬೇಕು ಹಾಗೆ ಓದಬೇಕು ಅಥವಾ ನಾವು ಓದೋಕ್ಕಾಗತ್ತೆ ಅಂತ ಏನು ಕನಸು ಕಂಡಿರಲಿಲ್ಲ. ನನ್ನ ಅನುಭವಗಳಿಂದನೇ ನಾನು ಎಲ್ಲ ಜನಗಳನ್ನ ಅರ್ಥ ಮಾಡ್ಕೊಳ್ಳೋದು ಅಥವಾ ಅವ್ರ ಹತ್ರ ಮಾತಾಡೋದು, ಅವ್ರ ಸಮಸ್ಯೆ ಅರ್ಥ ಮಾಡ್ಕೊಳ್ಳೋಕ್ಕೆ ಚಿಕ್ಕ ವಯಸ್ಸಿಂದ ನಾವು ಬೆಳೆದು ಬಂದ ರೀತಿ ಅಥವಾ ನನ್ನ ಅನುಭವಗಳೇ ನನಗೆ ಹೆಚ್ಚಿಗೆ ಸಹಾಯ ಮಾಡಿದೆ ಅಂತ ಹೇಳ್ಬೋದು. ನಿಮ್ಮ ಮತ್ತೆ ಸರ್ದು ಫಸ್ಟ್ ಮೀಟ್ ನೆನ್ಸ್ಕೊಳ್ಳೋದಾದ್ರೆ? ಅದು ಬಹಳ ತಮಾಷೆ ಸನ್ನಿವೇಶ. ಅವರು ನನ್ನ ಫಸ್ಟೇ ನೋಡಕ್ ಬಂದ್ರೆ, ಅವರು ನಾನು ಯಾವ ಸೀರೆ ಕಲರ್ ಉಟ್ಕೊಂಡಿದ್ದು ಅದೇ ಸೀರೆ ಶರ್ಟ್ ಹಾಕೊಂಡಿದ್ರು. ಅದೇ ತರ ಶರ್ಟ್ ಅವರು ಹಾಕೊಂಡು, ನಾನು ಅದು ಅಪರೂಪದ ಆಕ್ಚುಲಿ ಅದು ಶರ್ಟ್ ಎಲ್ಲ ಅದನ್ನ ಹಾಕೊಂಡು ಬಂದಿದ್ರು. ಸುಮ್ಮನೆ ನಾನು ಸ್ಕೂಲುಗಳಲ್ಲಿ ಇದ್ರೊಳಗೆಲ್ಲ ನಾನು ಹಾಡ್ತಿದ್ದೆ ಮಾಡ್ತಿದ್ದೆ ಅಂದ್ರೆ ಸುಮ್ಮನೆ ಒಂದು ಹಾಡು ಹೇಳಕ್ಕೆ, ಯಾವ ಜನ್ಮದ ಮೈತ್ರಿ ತುಂಬಾ ನನಗೆ ಇಷ್ಟವಾದ ಹಾಡಿತ್ತದು. ಅದಕ್ಕೆ ಅವ್ರು ಇವತ್ತಿಗೂ ಟ್ಯೂನ್ ಅವರ ಯಾವ ಜನ್ಮದ ಮೈತ್ರಿನೇ ಇಟ್ಕೊಂಡಿದ್ದಾರೆ ಅವರು. ಅದಕ್ಕೋಸ್ಕರ ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮಿಬ್ಬರನ್ನು ಮತ್ತೆ ಬಂಧಿಸಿಹುದೋ ಕಾಣೆ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಹ್ಯಾಪಿ ವಿಮೆನ್ಸ್ ಡೇ. ವುಮೆನ್ಸ್ ಡೇ ಅಂದ ತಕ್ಷಣ ನನಗೊಂದು ಪ್ರತಿ ಸತಿನೂ ಅನಿಸ್ತಾ ಇರುತ್ತೆ, ಬೇಕಾ ನಮಗೆ ವುಮೆನ್ಸ್ ಡೇ? ನಾವು ಯಾವ್ದ್ರಲ್ಲಿ ಕಮ್ಮಿ ಇದ್ದೀವಿ, ನಮಗೇಂತ ಯಾಕೆ ಸೆಲೆಬ್ರೇಷನು? ಹಂಗೆ ಮಾಡಿದ ತಕ್ಷಣ ನಾವು ವೀಕ್ ಅನ್ಸ್ಕೊಂಡ್ಬಿಡ್ತೀವ ಅಂತಲೂ ಅನಿಸಿದೆ ನನಗೆ, ಎಷ್ಟೋ ಸತಿ ಅನಿಸಿದೆ. ಬಟ್ ಸ್ಟಿಲ್ ದಿನ ಒಂದೊಂದು ಡೇ ಇದ್ದೇ ಇರುತ್ತೆ. ಅದರಲ್ಲಿ ನಮ್ಮದು ಒಂದು ಡೇ ಇರಲಿ ಬಿಡಿ, ಎಲ್ಲ ಹೆಣ್ಮಕ್ಳಿಗೂ ಹ್ಯಾಪಿ ವುಮೆನ್ಸ್ ಡೇ. ಸೊ ಎಲ್ಲ ಸೆಲೆಬ್ರೇಷನ್ ಸಿಕ್ಕಾಪಟ್ಟೆ ಜೋರಾಗಿರುತ್ತೆ ಇವತ್ತು. ಕೆಲವು ಹೆಣ್ಮಕ್ಳು ಅಂತೂ ತುಂಬ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ನಾನು ಯೋಚನೆ ಮಾಡ್ತಿದ್ದೆ, ಹೆಂಗೆ ಸೆಲೆಬ್ರೇಟ್ ಮಾಡೋದು? ವುಮೆನ್ಸ್ ಡೇ ತುಂಬ ಮೀನಿಂಗ್ಫುಲ್ಲಾಗಿ ಹೆಂಗೆ ಸೆಲೆಬ್ರೇಟ್ ಮಾಡ್ಬೋದು, ಯಾರ ಜೊತೆ ಮಾಡ್ಬೋದು ಅಂತ. ನನಗೆ ಆಮೇಲೆ ಅನ್ನಿಸ್ತು, ಪ್ರಪಂಚದಲ್ಲಿ ನಾವು ಹೆಣ್ಮಕ್ಳು ಏನೆಲ್ಲ ಸಾಧಿಸ್ಬಿಟ್ಟಿದ್ದೀವಿ ಅಥವಾ ಸಾಧಿಸ್ತಾ ಇದ್ದೀವಿ, ಇನ್ನೂ ಸಾಧಿಸೋರು ತುಂಬ ಜನ ನೆಕ್ಸ್ಟ್ ಜನ್ರೇಷನ್ನವರು ಇದ್ದಾರೆ. ಇಷ್ಟೆಲ್ಲ ಇರಬೇಕಾದ್ರೆ ನಮಗೊಂದು ಸಣ್ಣ ಹೆಲ್ತ್ ಇಲ್ಲ ಅಂತಂದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಒಂದು 1% ಅಥವಾ 0.5% ಅಂದ್ಕೊಂಡ್ರೂ ಪರವಾಗಿಲ್ಲ. ಅವ್ರಿಗೇನೋ ಸ್ಪೆಷಲ್ ಎನರ್ಜಿ ಇರುತ್ತೆ, ಏನೇ ನ್ಯೂನ್ಯತೆಗಳಿದ್ರೂ ಒಂದೇನೋ ಅಚೀವ್ ಮಾಡಿಬಿಡ್ತಾರೆ. ಬಟ್ 3/4% ಜನ ಏನಿರ್ತೀವಿ ನಾವು ಸಾಮಾನ್ಯರು ಅನ್ನಿಸ್ಕೊಂಡವರು, ನಮಗೆ ದೇಹದಲ್ಲಿ ಒಂದು ಸಣ್ಣ ಕೂದಲೆಳೆಯಷ್ಟು ಅಂತರದಲ್ಲೂ ಏನೋ ಹೆಚ್ಚು ಕಮ್ಮಿ ಆದ್ರೂ ನಾವು ಏನೂ ಮಾಡೋಕ್ಕಾಗದೇ ಇರೋಷ್ಟು ಡಿಪ್ರೆಸ್ ಆಗಿಬಿಡ್ತೀವಿ. ಬಟ್ ಈ ಎಲ್ಲ ನ್ಯೂನ್ಯತೆಗಳು ಅನ್ನೋದು ಹೆಲ್ತಿಗೆ ಸಂಬಂಧಪಟ್ಟಿದ್ದೆ. ಸೊ ಹೆಲ್ತ್ ಇದ್ರೇ ವೆಲ್ತ್. ಸೊ ನಾವು ಆರೋಗ್ಯವಾಗಿದ್ದರೆ ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು. ಒಂದು ಸಣ್ಣ ತಲೆನೋವು ಒಂದು ಇಡೀ ದಿನಾನ ಕಬಳಿಸ್ಬೋದು, ಅಥವಾ ಒಂದು ದೊಡ್ಡ ಯಾವುದೋ ಆರೋಗ್ಯದ ಸಮಸ್ಯೆ ನಮ್ಮ ಇಡೀ ಜೀವನನೇ ನುಂಗಾಕ್ಬಿಡ್ಬೋದು. ಹಂಗಾಗಿ ನಮಗೆ ಆರೋಗ್ಯ ತುಂಬಾ ಇಂಪಾರ್ಟೆಂಟ್. ಸೊ ಯಾಕೆ ನಾವು ಹೆಲ್ತ್ ಜೊತೆ ಅಂದರೆ ಹೆಲ್ತಿಗೆ ರಿಲೇಟೆಡ್ ಆಗಿ ಯೋಚನೆ ಮಾಡಿದೆ, ಯಾರ ಜೊತೆ ಮಾಡಿದ್ರೆ ಚೆನ್ನಾಗಿರುತ್ತೆ ಸೆಲೆಬ್ರೇಷನ್ ಅಂತ. ನನಗೆ ತುಂಬ ಸ್ಪೆಷಲ್ ಅನಿಸಿತು, ತುಂಬ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಅಂತ ಅನಿಸಿದ್ದು. ನಾನು ನಿಮಗೆ ಪರಿಚಯ ಮಾಡಿಕೊಡೋ ಅಗತ್ಯ ಖಂಡಿತ ಇಲ್ಲ. ಇವರು ನಾಡಿನಾದ್ಯಂತ ಚಿರಪರಿಚಿತರು, ಡಾಕ್ಟರ್ ಪದ್ಮಿನಿ ಪ್ರಸಾದ್. ಎಸ್, ಅಫ್ಕೋರ್ಸ್ ಗೊತ್ತಾಯ್ತಲ್ಲ. ಸ್ತ್ರೀ ರೋಗ ತಜ್ಞರು, ಲೈಂಗಿಕ ತಜ್ಞರು. ಯಾರು ಈ ಕ್ಷಣಕ್ಕೂ ಟಿಲ್ ಡೇಟ್ ನಮ್ಮ ದೇಶದಲ್ಲಿ ಸೆಕ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಗಟ್ಟಿ ಗುಂಡಿಗೆ ಇರಬೇಕು. 50 ಸತಿ ಯೋಚನೆ ಮಾಡಬೇಕು. ಒಂದು ಸಣ್ಣ ಪದ ಮಾತಾಡಿದ್ರೆ ಎಲ್ಲಿ ಅಪಾರ್ಥ ಆಗುತ್ತೋ ಅನ್ನೋಂಥ ಸಂದರ್ಭದಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿಗೆ, ಬರೀ ಹೆಣ್ಮಕ್ಳಿಗಲ್ಲ ಗಂಡಸರಿಗೆ ಕೂಡ, ಆರೋಗ್ಯ ಎಲ್ಲರಿಗೂ ಒಂದೇ ಅಲ್ವಾ? ಸೊ ಎಂತೆಂಥ ಮುಜುಗರದ ಸನ್ನಿವೇಶನೂ ಕೂಡ ಮುಕ್ತವಾಗಿ ಚರ್ಚೆ ಮಾಡಿ, ಇದು ಆರೋಗ್ಯಕ್ಕೆ ಸಂಬಂಧಿಸಿದ್ದು, ಇದು ಒಂದು ಶೈಕ್ಷಣಿಕ ಅಂತ ಅಂದ್ಕೊಳ್ಳಿ, ಇದೊಂದು ಶಿಕ್ಷಣ ಅಂದ್ಕೊಳ್ಳಿ. ಈ ಯೋಚನೆ ಇದೆ ಅಲ್ಲ, ಈ ಥಾಟ್ ಬರೋದೇ ತುಂಬ ಕಡಿಮೆ ಅನ್ನೋದೇನು ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಗಟ್ಟಿ ಗುಂಡಿಗೆ ಇನ್ಕ್ಲೂಡಿಂಗ್ ತಂದೆ ತಾಯಿಗಳಿಗಂತೂ ಇರೋದೇ ಇಲ್ಲ. ಇನ್ನು ಡಾಕ್ಟರ್ ವಿಷಯಕ್ಕೆ ಬಂದರೆ ಅದನ್ನ ಎಷ್ಟು ಸೂಕ್ಷ್ಮವಾಗಿ ಮಾತಾಡಬೇಕೋ ಅಷ್ಟು ಸೂಕ್ಷ್ಮವಾಗಿ ಹೇಳಿ ಕಳಿಸ್ಬಿಡ್ತಾರೆ. ಅದು ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಇಂಥ ಸನ್ನಿವೇಶದಲ್ಲಿ ಕೂಡ, ಅಂದರೆ ಟಿಲ್ ಡೇಟ್ ನಾ ಹೇಳ್ತಾ ಇರೋದು, ಇಷ್ಟು ಮುಂದುವರೆದಿದ್ದೀವಲ್ಲ, ಈ ವಿಷಯಗಳ ಬಗ್ಗೆ ಮಾತಾಡೋದಕ್ಕೆ ಎಲ್ಲರೂ ಮುಜುಗರ ಪಟ್ಕೋತೀವಿ. ಆದರೆ ಈ ಒಂದು ಥಿನ್ ಲೈನ್ನ ಅಳಿಸಿ ಹಾಕಿ
ತುಂಬ ಪ್ರಾಮಾಣಿಕವಾಗಿ, ತುಂಬ ಏನು ಅಲ್ಲೆಲ್ಲೂ ವಲ್ಗ್ಯಾರಿಟಿ ಅಂತ ಅನ್ನಿಸ್ಕೊಳ್ದೇ ಇರೋ ಹಾಗೆ ಒಂದು ಥಿನ್ ಲೈನ್ನ ಅಳಿಸಿ ಮಾತಾಡೋ ಅಂಥದ್ದಿದೆಯಲ್ಲ, ಅಂಥ ಗಟ್ಟಿಗುಂಡಿಗೆ ಇರೋವಂತಹ ಡಾಕ್ಟರು. ನನ್ನ ಪ್ರಕಾರ ಇವರು ಎಷ್ಟೋ ಜನಕ್ಕೆ ದೇವ್ರಿದ್ದಂಗೆ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ, ಇವತ್ತಿನ ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ. ಹಾಗೆ ಅವ್ರಿಗೆ ವುಮೆನ್ಸ್ ಡೇ ತುಂಬ ಅರ್ಥಪೂರ್ಣವಾದ ಸೆಲೆಬ್ರೇಷನ್ ಇವತ್ತಿನ ಎಪಿಸೋಡ್ ಅಂತ ನಾನು ಅಂದ್ಕೊತೀನಿ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಮೊದಲನೇದಾಗಿ ನಿಮಗೆ ಧನ್ಯವಾದಗಳು. ನನ್ನನ್ನು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿನಾನೇ ನನ್ನ ಜೊತೆ ಬಂದು ನೀವು ಸ್ವಲ್ಪ ವಿಷಯಗಳನ್ನು ಮಾತಾಡೋಕ್ಕೆ ಬಂದಿರೋದು ಬಹಳ ಸಂತೋಷ. ಧನ್ಯವಾದಗಳು. ಹಾಗೆ ಎಲ್ಲ ವೀಕ್ಷಕರು ಎಲ್ಲರಿಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅನಂತ ಶುಭಾಶಯಗಳು ಅಂತ ಹೇಳ್ತೀನಿ. ಸೊ ಹಾರ್ಟ್ಲಿ ವೆಲ್ಕಮ್ ಟು ಮೈ ಶೋ ಮ್ಯಾಮ್. ಧನ್ಯವಾದ. ತುಂಬ ಖುಷಿ ಆಗ್ತಿದೆ. ಹೆಲ್ತ್ ಈಸ್ ವೆಲ್ತ್ ಅನ್ನೋ ಹಾಗೆ ನಮಗೆ ಆರೋಗ್ಯ ತುಂಬಾ ಇಂಪಾರ್ಟೆಂಟ್. ನಾವು ದೈಹಿಕವಾಗಿ ಮಾನಸಿಕವಾಗಿ ತುಂಬ ಚೆನ್ನಾಗಿದ್ದಾಗ ಮಾತ್ರ ನಾವೇನಾದರೂ ಚೆನ್ನಾಗಿ ಕಾಣಿಸೋಕ್ಕೆ ಮತ್ತು ಚೆನ್ನಾಗಿ ಏನಾದರೂ ಒಂದು ಅಚೀವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ನಿಮ್ಮ ಜೀವನನೇ ನನಗೆ ತುಂಬ ದೊಡ್ಡ ಅಚೀವ್ಮೆಂಟ್ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಎಲ್ಲರೂ ಎಲ್ಲ ಮಕ್ಕಳು ಹುಟ್ಟಿದಂಗೆ ಹುಟ್ತೀವಿ, ಬೆಳಿತೀವಿ, ಓದ್ತೀವಿ, ಹಿಂದೆ ಮುಂದೆ ಆಗ್ಬೋದು. ತುಂಬ ಇಂಟೆಲಿಜೆಂಟ್ ಇರೋರು ಇರ್ಬೋದು ಅಥವಾ ಕಡಿಮೆ ಇರೋರು, ಏನೋ ಒಂದಿಷ್ಟು ಓದ್ತೀವಿ. ಬಟ್ ಒಂದು ಹಂತದಲ್ಲಿ ನೀವೊಬ್ಬ ಡಾಕ್ಟ್ರಾಗಿ ಸಾಮಾನ್ಯ ಸ್ತ್ರೀ ರೋಗ ತಜ್ಞೆಯಾಗಿ ಆರಾಮಾಗಿ ಇದ್ಬಿಡ್ಬೋದಿತ್ತು. ಒಂದು ಸಣ್ಣ ರಿಸ್ಕು ಅಂದರೆ ನಮ್ಮ ದೇಶದ ಮಟ್ಟಿಗಂತೂ ಇದು ತುಂಬಾ ಕಷ್ಟದ ಕೆಲಸ. ಆ ಕಾಲದಲ್ಲಿ ಅದು ಹೆಂಗೆ ನಿಮಗೆ ಸಾಧ್ಯ ಆಯಿತೋ ನನಗೆ ಗೊತ್ತಿಲ್ಲ. ಸೊ ಒಂದು ಸಣ್ಣ ಅಂದರೆ ಜರ್ನಿ ದೊಡ್ಡದೆ, ಆದರೆ ಒಂದು ಸಣ್ಣದಾಗಿ ನಮ್ಮ ಫ್ರೇಮಲ್ಲಿ ಒಂದಷ್ಟು ನೀವು ನಮಗೆ ಸಿಗಬೇಕು ಅನ್ನೋದು ನನ್ನ ಆಸೆ ಆಯಿತು. ಸೊ ಹಾಗಾಗಿ ಇವತ್ತಿನ ಎಪಿಸೋಡ್ನ ಶುರು ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿರೋ ಹಂಗೆ ಮಟ್ಟಿಗೆ ನೀವು ತುಮಕೂರು ಅಂತ ಕೇಳಿದ್ದೆ. ಸೊ ಈ ಅಪ್ಪ ಎಲ್ಲಿಯವರು, ಅಮ್ಮ ಎಲ್ಲಿಯವರು, ಮತ್ತು ನಿಮ್ಮ ಒಂದು ಬಾಲ್ಯ ಅದನ್ನ ನೆನೆಸ್ಕೊಳ್ಳೋದು. ನೀವು ಅದಕ್ಕೆ ಮೊದಲು ನೀವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಮಹಿಳೆಯರು ಹೇಗೆ ಒಂದು ಸಾಧನೆ 100 ವರ್ಷಕ್ಕೂ ಮುಂಚೆ ಇದನ್ನು ಪ್ರಾರಂಭ ಮಾಡಿದಾಗ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಾರಂಭ ಆದಾಗ ಬಹಳ ಜನಸಾಮಾನ್ಯರು, ಬಹಳ ಜನರಲ್ಲಿ ಒಂದು ಎಕ್ಸ್ಟ್ರಾರ್ಡಿನರಿ ವರ್ಕ್ ಆಫ್ ಆರ್ಡಿನರಿ ವುಮೆನ್ ಅಂತ ಅಸಾಮಾನ್ಯವಾದ ಕೆಲಸಗಳನ್ನು ಆಗಿನ ಕಾಲದಲ್ಲಿ ಅವರು ಮಾಡಿದ್ದ ಒಂದು ಹೋರಾಟದ ಫಲವಾಗಿ ಇಂದಿನ ಹೆಣ್ಣು ಮಕ್ಕಳೆಲ್ಲ ಒಂದಷ್ಟು ಮುಕ್ತವಾಗಿರೋದಾಗಲಿ, ಮಾತಾಡೋದು, ವಿದ್ಯೆ, ಹೊರಗಡೆ ಬರೋದು, 4 ಗೋಡೆಗಳಿಂದ ಹೊರಗೆ ಬಂದು ಅವರು ಸಾಧನೆ ಮಾಡೋಕ್ಕೆ ಅವಕಾಶ ಆಗಿರೋದು ಅಂದಿನ ಒಂದು ಸಾಧಾರಣ ಮಹಿಳೆಯರ ಅಸಾಧಾರಣ ಹೋರಾಟ ಅಂತ ಹೇಳ್ಬೋದು. ಹಾಗಾಗಿ ಒಂದು ತುತ್ತು ಬ್ರೆಡ್ಗಾಗಿ, ಓಟಿನ ಹಕ್ಕಿಗಾಗಿ, ಕೆಲಸದಲ್ಲಿ ಒಂದು ಸರಿಸಮಾನತೆಗಾಗಿ, ಎಲ್ಲದಕ್ಕೂ ಕೂಡ ಅಷ್ಟೊಂದು ಬೀದಿಗಿಳಿದು ಹೋರಾಟ ನಡೆಸಿದ ಒಂದು ಆ ಹೆಣ್ಣುಮಕ್ಕಳು, ಅಲ್ಲಿಂದ ಹೋರಾಟ ಪ್ರಾರಂಭವಾಗಿ ಇವತ್ತಿನ ದಿವಸ ನಾವು 4 ಗೋಡೆಗಳಿಂದ ಹೊರಗೆ ಬಂದು ನಮ್ಮದೇ ಆದ ಒಂದು ವಿದ್ಯೆ ಆಗಲಿ, ಆರ್ಥಿಕ ಸ್ವಾತಂತ್ರ್ಯ ಆಗಲಿ, ನಿರ್ಧಾರ ತೆಗೆದುಕೊಳ್ಳುವಂಥ ಸ್ವಾತಂತ್ರ್ಯ, ಇವೆಲ್ಲ ಒಂದು ಮಹಿಳೆಯ ಸಬಲೀಕರಣಕ್ಕೆ ಸಾಧ್ಯವಾಗಿದೆ ಅಂತ ಹೇಳ್ಬೋದು. ಆ ರೀತಿ ನಾವು, ಯಾಕಂದರೆ ನೀವು ಆರೋಗ್ಯ ಕೂಡ ಮಹಿಳೆಯರ ಸಬಲೀಕರಣಕ್ಕೆ ಒಂದು ಭಾಗ. ಅದು ಆಹಾರ ಇರ್ಬೋದು, ಆರೋಗ್ಯ ಇರ್ಬೋದು, ವಿದ್ಯೆ ಇರ್ಬೋದು, ಅವರ ಕೆಲಸ ಇರ್ಬೋದು, ಆರ್ಥಿಕ ಸ್ವಾತಂತ್ರ್ಯ ಇರ್ಬೋದು, ಮತ್ತು ಮನೆಯವರೆಲ್ಲರ ಸಹಕಾರ, ಇವೆಲ್ಲ ಕೂಡ ಮಹಿಳೆಯ ಒಂದು ಸಬಲೀಕರಣಕ್ಕೆ ಯಾಕಂದರೆ ಇವತ್ತು ಮಹಿಳಾ ದಿನಾಚರಣೆ ಆದ್ರಿಂದ ಇದೆಲ್ಲನೂ ನಾವು ತಿಳ್ಕೊಬೇಕು. ಅದರಲ್ಲೂ ಮುಖ್ಯವಾಗಿ ಆರೋಗ್ಯ. ನೀವು ಹೇಳ್ದಂಗೆ ಆರೋಗ್ಯ ಇದ್ರೇ ಅವ್ರಿಗೆ ಒಂದು ನಿಮ್ಮ ಮನಸ್ಸು ಹರ್ಷಿತವಾಗಿರೋ ಆರೋಗ್ಯ ಅನ್ನೋದು ಸುಮ್ಮನೆ ಏನೋ ಜ್ವರ, ಕೆಮ್ಮು, ನೆಗಡಿ ಇಲ್ಲದೆ ಇರೋದು ಅಥವಾ ಕಾಯಿಲೆ ಇಲ್ಲದೆ ಇರೋದು ಅಂತಲ್ಲ. ಪರಿಪೂರ್ಣ ಆಹಾರ, ನೀವು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ನಾವು ನೋಡೋಕೆ ಹೋದಾಗ ಪರಿಪೂರ್ಣವಾಗಿ ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಸುಸ್ಥಿತಿನಲ್ಲಿರೋದು ಅಂತ. ಅಂದರೆ ದೇಹದಲ್ಲೂ ನಮ್ಗೆ ಯಾವುದೇ ತೊಂದರೆ ಇರಬಾರ್ದು, ಮಾನಸಿಕವಾಗಿ ಹರ್ಷವಾಗಿ, ಆತಂಕ, ದುಃಖ, ಖಿನ್ನತೆಗಳಿಲ್ಲದೆ, ಮತ್ತು ಸಾಮಾಜಿಕವಾಗಿ ನಮ್ಮ ಪರಿಸರ ಹೇಗಿದೆ, ನಮ್ಮ ಸಂಬಂಧಗಳು ಹೇಗಿದೆ, ಅಕ್ಕಪಕ್ಕದವರು, ಮನೆಯವರು, ಸ್ಕೂಲು, ಶಾಲಾ ಕಾಲೇಜುಗಳಾದರೆ ನಮ್ಮ ಸರಿಸಮಾನರು, ಇವರೆಲ್ಲ ಸಂಬಂಧಗಳು ಯಾವ್ದಿದೆ ಅದೆಲ್ಲ ಸೇರಿ ನಮಗೆ ಪರಿಪೂರ್ಣ ಆರೋಗ್ಯ ಅಂತೀವಿ. ಸೊ ಆ ನಿಟ್ಟಿನಲ್ಲಿ ನಾವು ಆ ದೃಷ್ಟಿಕೋನದಲ್ಲಿ ನೋಡಬೇಕು. ನೀವು ಕೇಳಿದ ಪ್ರಶ್ನೆಗೆ ಬಂದಾಗ, ಹೌದು, ನಾನು ತುಮಕೂರಿನಲ್ಲಿ ಹುಟ್ಟಿದ್ದು. ಯಾಕಂದರೆ ನಮ್ಮ ಅಜ್ಜಿ ತಾತ ತುಮಕೂರಿನಲ್ಲಿದ್ದರಿಂದ ಅವರೊಂದು ಲಾಯರ್ ಆಗಿದ್ದರು. ಸೊ ಹಾಗಾಗಿ ಅವ್ರದ್ದು ಒಂದು ದೊಡ್ಡ ಕುಟುಂಬ. ನಮ್ಮ ತಾಯಿ ಅವ್ರು 7 ಜನ ಅಕ್ಕ ತಂಗಿಯರು, 5 ಜನ ಅವರು ಬ್ರದರ್ಸು, ಹಾಗೆ ಅವ್ರ ಮೇಲೆ ಒಂದು 12 ಜನ, ಒಂದು ಒಳ್ಳೆ ನಾವು ಒಂದು ತುಂಬು ಕುಟುಂಬದಲ್ಲಿ ಆಗಿನ ಜಾಯಿಂಟ್ ಫ್ಯಾಮಿಲಿಗಳನ್ನ ನಾವು ಈಗ ನೋಡೋದೇ ಇಲ್ಲ. ಸೊ ಎಲ್ಲ ಹೆಣ್ಮಕ್ಳು ತಾಯಿ ಮನೆಗೆ ಅವಾಗ ಡೆಲಿವರಿಗೆ ಹೋಗ್ತಾ ಇದ್ದು, ಅದು ಮನೆಯಲ್ಲೇ ಹೋಮ್ ಡೆಲಿವರಿ, ಮನೆಯಲ್ಲೇ ಅವಾಗೆಲ್ಲ ಇದ್ದಿದ್ದು. ಹಾಗಾಗಿ ನಾನು ತುಮಕೂರಿನಲ್ಲಿ ಹುಟ್ಟಿದ್ದು. ನಮ್ಮ ತಾಯಿ ರಮಾಮಣಿ ಅಂತ ಹೆಸರು.
ನಮ್ಮ ತಂದೆ ಆಚಾರ್ ಅಂತ ಹೇಳಿ. ಅವರು ಹಾಸನದವರು ಮೊದಲು. ಇದರೊಳಗೆ ಬೇರೆ ಬೇರೆ ಕಡೆ ಅಲ್ಲೆಲ್ಲ ಕಡೆ ಕೆಲಸ ಮಾಡಿ ಎಲ್ಲ ಮಾಡಿ ನಾನು ಹುಟ್ಟಿದ ಮೇಲೆ ಭಾಳಷ್ಟು ನಾನು ಬೆಂಗಳೂರಿನಲ್ಲೇ ಇದ್ದಿದ್ದು. ಅಪ್ಪ ಇಂಜಿನಿಯರ್ ಆಗಿದ್ದು, PWD ಇಂಜಿನಿಯರ್ ಆಗಿದ್ರು. ಬಹಳ ಕಟ್ಟುನಿಟ್ಟಿನ ಶಿಸ್ತಿನ ಮನುಷ್ಯರಾಗಿದ್ದರು ಅವರು ನಮ್ಮಪ್ಪ. ಹಾಗಾಗಿ ನಮಗೆ ಕೆಲವು ವಿಷಯಗಳಲ್ಲಿ ಅವರು ಸ್ಫೂರ್ತಿಯಾಗಿ ಅವರ ಒಂದು ಮೌಲ್ಯಗಳು, ಸ್ಟ್ರಿಕ್ಟ್ನೆಸ್ಸು, ಡಿಸಿಪ್ಲಿನ್ನು ಮತ್ತು ಕೆಲಸ ಹಿಡಿದ್ರೆ ಮಾಡಲೇಬೇಕು ಅನ್ನೋ ಒಂದು ಹಠ, ಇದರದನ್ನು ಒಂದು ಎಲ್ಲದಕ್ಕೂ ಧೈರ್ಯವಾಗಿ ಮುನ್ನುಗ್ಗೋದು, ಇಂಥವೆಲ್ಲ ನಮ್ಮ ತಂದೆಯಿಂದ ನಾವು ಇದ್ದೇವೆ. ನಮ್ಮ ತಾಯಿನೂ ಬಹಳಷ್ಟು ಪಾಪ ತುಂಬ ನಮ್ಮ ಇದಕ್ಕೆ ಸಂಸಾರದಲ್ಲಿ ಬಹಳಷ್ಟು ತ್ಯಾಗಗಳನ್ನ ಮಾಡಿ ಅವರು ಎಲ್ಲ ರೀತಿ ಮಕ್ಕಳ ವಿದ್ಯೆ ಇರ್ಬೋದು. ಆಗಿನ ಕಾಲದಲ್ಲಿ ನಮ್ಮ ತಂದೆನೂ ಬೇರೆ ಬೇರೆ ಕಡೆ ಇದ್ದು ಕೆಲಸ ಮಾಡಿ ಮಕ್ಕಳು ವಿದ್ಯೆಗೋಸ್ಕರನೇ ಅವಾಗೆಲ್ಲ ಎಷ್ಟು ಕಡಿಮೆ, ಇಷ್ಟೇ ಸಂಬಳ, ಇಷ್ಟೇ ಇದರೊಳಗೆ ಅವರು 4 ಜನ, ನನಗೆ 2 ತಮ್ಮಂದರು, ಒಬ್ಬ ತಂಗಿ ಇರೋದು. ಸೊ ನಮ್ಮ 4 ಜನಕ್ಕೂ ಎಲ್ಲ ರೀತಿಯಲ್ಲಿ ಮುಂದೆ ತರೋಕ್ಕೆ ಬಹಳಷ್ಟು ಕಷ್ಟಪಟ್ಟು ಅವಾಗೆಲ್ಲ ಮಾಡಿ ವಿದ್ಯೆ ಎಲ್ಲ ನಮಗೆ ಕೊಡಿಸಿದ್ರು ಅಂತ ಇವತ್ತು ಕೂಡ ಅವರಿಬ್ಬರು ಇಲ್ಲ. ಹೌದು, ನರ್ಸಿಂಗ್ ಹೋಮ್ಗೆ ನಮ್ಮ ತಾಯಿಯ ತ್ಯಾಗದ ಪ್ರತಿರೂಪ ಅಂತ ಹೇಳಿ ಅದನ್ನು ನೆನಪಿಗೋಸ್ಕರ ಈಗ ರೀಸೆಂಟಾಗಿ ನಮ್ಮಮ್ಮ ತೀರ್ಕೊಂಡ್ರು. ಅವರು ನಮ್ಮ ತಂದೆನೂ 97 ವರ್ಷ ಆಗಿತ್ತು, ನಮ್ಮ ತಾಯಿಗೂ 96 ವರ್ಷದಲ್ಲಿ ಇದು ನಮ್ಮ ಜೊತೆನೇ ಇದ್ದರು. ಬಹಳಷ್ಟು ತುಂಬ ಚೆನ್ನಾಗಿ ಒಳ್ಳೆ ಎಲ್ರಿಗೂ ವಿದ್ಯೆ ಕೊಟ್ಟು ನಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋಕ್ಕೆ, ಯಾಕಂದರೆ ಅದು ಸಾಧಾರಣ ಒಂದು ಕೆಳ ಮಧ್ಯಮ ವರ್ಗದ ಕುಟುಂಬ ಅಂತ ಹೇಳ್ಬೋದು. ಅವ್ರದ್ದೇ ಆದ ಒಂದು ಸ್ಟ್ರಿಕ್ಟ್ನೆಸ್ಸು, ಕಷ್ಟ ನಷ್ಟಗಳು ಎಲ್ಲನೂ ನೋಡಿ ಬೆಳೆದಿರೋಳು ನಾನು. ಅದರೊಳಗೂ ನಮ್ಮ ತಂದೆ ತಾಯಿಗೆ ಅವಾಗ ಮದುವೆ ಆದ ಹೊಸದರಲ್ಲಿ ನಾವು ಚಿಕ್ಕವರಿದ್ದಾಗ ಬಹಳಷ್ಟು ಕೆಲವು ಕುಟುಂಬದ ಸಮಸ್ಯೆಗಳಿದ್ವು. ಮತ್ತು ಕೆಲವರು ಸ್ವಂತ ಜನರಿಂದನೇ ಬಹಳಷ್ಟು ತೊಂದರೆಗೆ ಒಳಗಾಗಿದ್ರು ಅವರು. ಸೊ ಅಂಥದ್ದೆಲ್ಲ ನಾವು ಚಿಕ್ಕ ವಯಸ್ಸಿಂದ ಅದನ್ನೆಲ್ಲ ನೋಡಿ ಬೆಳೆದವರು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಎಲ್ಲ ರೀತಿಯ ಒಂದು ಎಕ್ಸ್ಪೀರಿಯೆನ್ಸ್ಗಳು ಚಿಕ್ಕ ವಯಸ್ಸಿಂದ ನನಗಾಗಿದೆ ಅಂತ. ನನ್ನ ಅನುಭವಗಳಿಂದನೇ ನಾನು ಎಲ್ಲ ಜನಗಳನ್ನ ಅರ್ಥ ಮಾಡ್ಕೊಳ್ಳೋದು ಅಥವಾ ಅವ್ರ ಹತ್ರ ಮಾತಾಡೋದು, ಅವ್ರ ಸಮಸ್ಯೆ ಅರ್ಥ ಮಾಡ್ಕೊಳ್ಳೋಕ್ಕೆ ಚಿಕ್ಕ ವಯಸ್ಸಿಂದ ನಾನು ಬೆಳೆದು ಬಂದ ರೀತಿ ಅಥವಾ ನನ್ನ ಅನುಭವಗಳೇ ನನಗೆ ಹೆಚ್ಚಿಗೆ ಸಹಾಯ ಮಾಡಿದೆ ಅಂತ ಹೇಳ್ಬೋದು. ಮ್ಯಾಮ್, ಬೆಳೆದಿದ್ದೆಲ್ಲ ಬೆಂಗಳೂರು ಅಂತಂದು. ಬೆಂಗಳೂರು ಯಾವ ಏರಿಯಾನಲ್ಲಿ ಇದ್ದಿದ್ದು? ಬೆಂಗಳೂರಿನಲ್ಲಿ ನಾವು ಬಸವನಗುಡಿನಲ್ಲಿದ್ವಿ. ನಂದು 9ನೇ ಕ್ಲಾಸ್ ತನಕ ಆಚಾರ್ಯ ಪಾಠಶಾಲಾದಲ್ಲೇ ಓದಿದ್ದು. ಇಲ್ಲಿ ಮೊನ್ನೆ ಕೂಡ ದೊಡ್ಡ ಇದು ಮೆಗಾ ಅಲುಮ್ನಿ ಮೀಟ್ ಆಯ್ತಲ್ಲಿ. ಅದನ್ನ ಎಷ್ಟು ದೊಡ್ಡ ದೊಡ್ಡ ಜನರೆಲ್ಲ, ರಜನಿಕಾಂತ್ ಇವರು ಎಲ್ಲ ಮೆಸೇಜ್ ಎಲ್ಲ ಕಳಿಸಿದ್ರಲ್ಲ, ತುಂಬಾ ಚೆನ್ನಾಗಿ ನಡೀತದು ಆಚಾರ್ಯ ಪಾಠಶಾಲೆನಲ್ಲಿ. ನೋಡಿ ಎಂತೆಂತ ದಿಗ್ಗಜರು ಇದ್ದಾರೆ ಆಚಾರ್ಯ ಪಾಠ. ನಿಜವಾಗ್ಲೂ ಆಗೆಲ್ಲ ಇದ್ದಿದ್ದು ಆಗಿನ ಕಾಲದಲ್ಲಿ ಇದ್ರದ್ದು. ಆವಾಗ ನಾವು 9ನೇ ಕ್ಲಾಸ್ ತನಕ ಇಲ್ಲಿ ಮಾಡಿದ್ದೆ. ನಾನು ಪ್ರತಿ ಕ್ಲಾಸ್ನಲ್ಲೂ ನಾನು ಯಾವಾಗಲೂ ಕ್ಲಾಸಿಗೆ ಫಸ್ಟ್ ಬಿಟ್ಕೊಡ್ತಾನೆ ಇರಲಿಲ್ಲ. ಮ್ಯಾಥ್ಸಲ್ಲಿ ಯಾವಾಗಲೂ 100% ತೊಗೊಳ್ತೀವಿ. ಅದರಿಂದ ಸ್ವಲ್ಪ ಟೀಚರ್ಸ್ ಪೆಟ್ಟಾಗಿ ಒಂಥರ. ಆದರೂ ನಮಗೆ ಎಲ್ಲ ನಾವು ಹೇಗೆ ಇರಲಿ, ಏನೇ ಇರಲಿ, ಯಾವ ವರ್ಗದಲ್ಲಿರಲಿ, ನಮ್ಮ ಹತ್ರ ದುಡ್ಡು ಕಾಸು ಇತ್ತಾ ಇಲ್ವಾ, ನಾವು ಹೇಗಿದ್ದೀವಿ, ಅದು ಯಾವುದೂ ಇಲ್ಲದೆ ನಿಮ್ಮ ಒಂದು ಟೀಚರ್ಸ್, ಆಗಿನ ಶಿಕ್ಷಕರು ಕೂಡ ಒಳ್ಳೆ ಪ್ರೀತಿ ವಿಶ್ವಾಸ ತೋರಿಸಿ ಒಂಥರ ಟೀಚರ್ಸ್ ಪೆಟ್ ಥರ ಇದ್ದೆ ನಾನು. ಅದ್ರ ಜೊತೆಗೆ ನಾನು ಬಹಳ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಆಟ ಪಾಠಗಳಲ್ಲಿ ಎಲ್ಲದ್ರೊಳಗೂ ಭಾಗವಹಿಸ್ತಿದ್ದೆ. ನಂಗೆ ಆಶ್ಚರ್ಯ ಆಗ್ತಿರೋದು, ಈಗ ತುಂಬಾ ಓದ್ತಾನೆ ಇರೋ ಮಕ್ಕಳಿಗೆ ಬೇರೆ ಕಡೆಗೆ ಅಷ್ಟು ಗಮನ ಇರಲ್ಲ. ಈ ಡಾಕ್ಟರ್ ಆಗೋದಂದ್ರೆ ಸುಮ್ಮನೆ ನಿಮ್ದು ನಿಮ್ ತಗೊಂತಿದ್ ಪರ್ಸೆಂಟೇಜ್ ಕೇಳಿದ್ರೆ 4 ಜನ ಪಾಸ್ ಆಗ್ಬೋದು ಅದರಲ್ಲಿ. ಅಷ್ಟು ಇನ್ನು ಹೈ ಇಂಟೆಲಿಜೆಂಟ್ ನೀವು, ಅಷ್ಟೆಲ್ಲ ಅದು ಗೊತ್ತಿಲ್ಲ ಬಟ್ ನಮ್ಗೆ ಅದು ಏನು ಅದ್ರ ಮೇಲೆ ಗಮನ ಇರ್ತಿಲ್ಲ. ಎಲ್ಲ ಇರೋದೆಲ್ಲ A to Z ಪಾಠಗಳು ಓದಿ ಇಟ್ಬಿಡೋದು. ಯಾವುದೇ ಪ್ರಶ್ನೆ ಕೇಳಲಿ, ಏನೇ ಮಾಡ್ಲಿ ಕ್ವಶನ್ಸ್ ಬರ್ತಾ, ಫುಟ್ ನೋಟ್ಗಳು ಬಿಡ್ತಾ ಇರಲಿಲ್ಲ. ಹಾಗಾಗಿ ನಮ್ಗೇನೋ ನಾವು ಓದ್ತಿದೀವಿ, ಏನೋ ಬರ್ದಿದೆ, ಏನೋ ಮಾಡ್ತಿರ್ಲಿಲ್ಲ. ಯಾರಿಗೂ ಮನೆಯಲ್ಲೂ ಏನು ಇದಿರ್ತಿರ್ಲಿಲ್ಲ, ಏನಿಲ್ಲ. ಅವಾಗೆಲ್ಲ ನಮ್ಮ ಮನೆಗೆ ಬಂದ ಹೆಣ್ಮಕ್ಳಿಗೆ ಏನಂತ ಓದು ಅಂತ ಅವ್ರಿಗೇನು ಅವಾಗ ಇದಿರ್ತಿರ್ಲಿಲ್ಲ. ಚಿಕ್ಕ ವಯಸ್ಸಲ್ಲಿ ಆಗಿನ ಕಾಲದ ಸಂಪ್ರದಾಯಸ್ಥ ಭಾವನೆನಲ್ಲಿ ಇದ್ರು. ಹೆಣ್ಮಕ್ಳೇನೋ ಒಂದು SLC ಓದಿದ್ರೆ ಸಾಕು, ಒಂದು ಡಿಗ್ರಿ ತಗೊಂಡ್ರೆ ಸಾಕು ಅನ್ನೋ ಭಾವನೆಗಳಲ್ಲೇ ಇದ್ದಿದ್ದು ಅವಾಗ. ಆದ್ರೆ ನನ್ನ ಮಾರ್ಕ್ಸ್ ಕಾರ್ಡ್ ತಂದು ತೋರ್ಸೋಣ ನಮ್ಮ ತಂದೆ ಖುಷಿ ಆಗ್ಬಿಡ್ತಾ ಇತ್ತು. ಆಮೇಲೆ ಆಲ್ರೌಂಡರ್ ಇದ್ರದ್ದು ಯಾವಾಗ್ಲೂ ನನಗೆ ಪ್ರೈಸ್ ಬಂದ. ಯಾಕಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಯಾವ್ದ್ರಲ್ಲಿ ಇದ್ರಿ? ಎಲ್ಲದ್ರೊಳಗೂ ನಾ ಕ್ಯಾಪ್ಟನ್, ಖೋ-ಖೋ, ಟೆನಿಕಾಯ್ಟು, ಥ್ರೋಬಾಲು, ಇದರದನ್ನ ಎಲ್ಲ. ರನ್ನಿಂಗ್ ರೇಸಲ್ಲಿ ಅಷ್ಟು ನಾನು ರನ್ನಿಂಗ್ ಇದಿರ್ದಿಲ್ಲ, ಬಟ್ ಬೇರೆ ಎಲ್ಲದ್ರೊಳಗೂ ಕ್ಯಾಪ್ಟನ್ ಆಗಿರ್ತಾ ಇದ್ದೆ ನಾನು.
ತುಂಬಾ ನಾವಿನ್ನೂ ಸ್ಪೆಷಲ್ 3 ಲೆಗ್ಡ್ ರೇಸ್ ಅಂತ ಸ್ಯಾಕ್ ರೇಸು ಅದೆಲ್ಲ ಒಂದೊಂದು ಟ್ರಿಕ್ಸ್ ಇರ್ತಾ ಇತ್ತು. ಸೊ ಅದರೊಳಗೆ ಎಲ್ಲದ್ರೊಳಗೂ ಪ್ರೈಸ್ಗಳು ತಗೊಂಡ್ಬಿಡ್ತಾ ಇದ್ದೆ ಅವಾಗ. ಹಾಗಾಗಿ ಅದು ಮತ್ತೆ ಎಲ್ಲ ಡ್ಯಾನ್ಸು ಡ್ರಾಮಾಗಳು ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಡ್ಯಾನ್ಸ್ ಅದು ಸ್ಕೂಲ್ ಡೇಸ್ಗಳಲ್ಲಿ ಮಾಡೋದಂಥದನ್ನೆಲ್ಲ ಡ್ಯಾನ್ಸ್ ಡ್ರಾಮಾಗಳೆಲ್ಲ ಯಾವಾಗಲೂ ಇರ್ತಾ ಇತ್ತು. ಹಾಗಾಗಿ ಇದು ಸ್ಕೂಲ್ ಕ್ಲಾಸ್ ಲೀಡರ್ ಆಗಿರ್ತಾ ಇದ್ದೆ. ಹಾಗಾಗಿ ಏನಾಗಿತ್ತು, ಸ್ಪೆಷಲ್ ಆಗಿ ಆಶೀರ್ವಾದ ಮಾಡಿ ಕಳ್ಸಿರೋದು ಅದು ಏನಂತ ಗೊತ್ತಿಲ್ಲ ನನಗೆ. ಬಟ್ ಅವಾಗ ನಾವು ಏನು ಅದನ್ನ ಅಷ್ಟೊಂದು ಅದನ್ನ ನಾವು ಸೀರಿಯಸ್ ಆಗಿ ತಗೊಂಡು ಇರ್ಲಿಲ್ಲ. ನಾವು ಅದಕ್ಕೆ ದೊಡ್ಡ ಗಮನನೂ ಕೊಟ್ಟಿಲ್ಲ, ಅಥವಾ ಏನೋ ಗ್ರೇಟು ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಎಲ್ಲರಿಗೂ ನಾನು ಯಾರಿಗೆಲ್ಲ ಎಷ್ಟು ಡೌನ್ ಟು ಅರ್ತ್ ಇದೀರಮ್ಮ, ಅದು ಈ ಒಂದು ಇನ್ನೋಸೆನ್ಸ್ ನ ಉಳಿಸ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ದೊಡ್ಡ ಕೆಲಸ. ಬಟ್ ನೀವು ನನ್ಗೆ ಹೆಂಗೆ ನಿಮ್ಮನ್ನ ಇದ್ ಮಾಡ್ಬೇಕಂತ ನಂಗೆ ಗೊತ್ತಿಲ್ಲ. ಬಟ್ ನಂಗೆ ನೋಡಿದಾಗಿಂದ ತುಂಬಾ ಆಶ್ಚರ್ಯ ಖುಷಿ ಎರಡೂ ಆಗ್ತಾ ಇದೆ. ಎಕ್ಸಾಗ್ರೇಟ್ ಮಾಡ್ಬೇಡಿ, ನಾ ಎಲ್ರು ಇರೋ ಹಂಗೆ ಇರ್ತೇನೆ. ಅದ್ರೊಳಗೆ ಏನೋ ದೊಡ್ಡ ಕೊಟ್ಟು ಬಂದಿದೆ ಕೋಡಿ ಅಂತ ಯಾವಾಗ್ಲೂ ನಾನು ಅನ್ಕೊಂಡೇ ಇಲ್ಲ, ಅನ್ಸೇ ಇಲ್ಲ ನಿಮ್ಗೆ ಅವಾಗಿಂದನೂ ಇಲ್ಲ ಈಗೂ ಇಲ್ಲ ಯಾವಾಗ್ಲೂ. ಬಟ್ ನಿಮ್ಗೊಂದು ದೇವ್ರದ್ದು ಯಾವ್ದೋ ಒಂದು ಆಶೀರ್ವಾದ ಖಂಡಿತ ಮ್ಯಾಮ್ ನಿಮ್ನ ಈ ಲೆವೆಲ್ ದೇವ್ರದ್ದು ಇರತ್ತಲ್ಲ, ಒಂದೊಂದು ಡೆಸ್ಟಿನಿ ಅನ್ನೋದು ಒಂದಿರತ್ತೆ. ಅದೆಲ್ಲೋ ಒಂದು ಜರ್ನಿ ತಗೊಂಡು ಹೋಗುತ್ತೆ. ನಮ್ಗೆ ಏನಂದ್ರೆ ಚಿಕ್ಕ ವಯಸ್ಸಲ್ಲಿ ಎಷ್ಟೋ ಕಷ್ಟ ನಷ್ಟಗಳು, ತಂದೆ ತಾಯಿಗಳದ್ದು ಪ್ರಾಬ್ಲಮ್ಮು ಅದೆಲ್ಲ ನೋಡಿದ್ರು ಜೀವನ ಹಂಗೇನೆ, ಅದನ್ನ ಹಂಗಂಗೆ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾ ಇದ್ವಿ. ಯಾಕಂದ್ರೆ ನಂದು ಯಾವಾಗಲೂ ನನ್ನ ಮಂತ್ರನೇ ಅದು, ಅಕ್ಸೆಪ್ಟ್ ಲೈಫ್ ಆ್ಯಸ್ ಇಟ್ ಕಮ್ಸ್. ಹೇಗಿರುತ್ತೋ ಹಾಗೆ ನಾವು ಅದನ್ನು ಒಪ್ಕೊಂಡು ಅದ್ರ ಪ್ರಕಾರ ನಡ್ಕೊಂಡೋವೆ. ಇವಾಗಿನ ಹುಡುಗರಿಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಇದು ಮಾಡಿಬಿಟ್ರೆ ಏನೋ ಅವರು ಎಲ್ಲೋ ಸೈಕಲಾಜಿಕಲ್ ಪ್ರಾಬ್ಲಮ್ ಅಂತ ಅದು ಇದು ಅದು ಅಂತೆಲ್ಲ. ಸೊ ಅದೆಲ್ಲ ಮೀರಿ ನಾವು ಅದು ಯಾವುದನ್ನು ತಲೆಗೆ ಹಾಕೊಳ್ಳದೆ, ಮತ್ತು ನಾವು ಫ್ರೆಂಡ್ಸುಗಳಲ್ಲಿ ಇದಾಗಲಿ ಅವಾಗೆಲ್ಲ ಇವರು ದೊಡ್ಡ ಮನುಷ್ಯರು, ಇವ್ರ ಹತ್ರ ಜಾಸ್ತಿ ಒಳ್ಳೊಳ್ಳೆ ಹೊಸ ಬಟ್ಟೆ ಇದೆ ಇದಿದೆ, ಅವಳ ಹತ್ರ ಜರಿಲಂಗ ಇದೆ ನನ್ನ ಹತ್ರ ಇಲ್ಲ, ಅಥವಾ ಅವ್ರ ಮನೆ ದೊಡ್ಡ ಮನೆ ಅದು ನಾವು ಕಂಪ್ಯಾರಿಸನ್ನೇ ಇರಲಿಲ್ಲ ನಮಗೆ. ನಾವು ಹುಡುಗರೆಲ್ಲ ಒಂದು ಆಚಾರ್ಯ ಪಾಠಶಾಲೆ ಸುತ್ತ ದೊಡ್ಡ ಗ್ರೌಂಡ್ಸ್ ಇದೆ ಗೊತ್ತಲ್ಲ, ಒಂದು 45 ಹುಡುಗರು ಸಾಯಂಕಾಲ 5 ಗಂಟೆಗೆ ನಾವು ಮನೆಗೆ ಬಂದು ಏನೋ ಒಂದು ತಿಂಡಿ ತಿಂದು ಬ್ಯಾಗ್ ಬಿಸಾಕ್ ಹೋದ್ರೆ 7 ಗಂಟೆ ತನಕ ಆಟ ಆಡೇನೆ ಮನೆಗೆ ಹೋಗ್ತಿದ್ದು. ಆಮೇಲೆ 7 ಗಂಟೆಯಿಂದ ಸ್ಟ್ರಿಕ್ಟು ನಮ್ಮ ತಂದೆ, 7 ಗಂಟೆ ಮನೆಗೆ ಬರಬೇಕು, ಮನೆಗೆ ಬಂದು 9 ಗಂಟೆ ತನಕ ಓದ್ಬಿಟ್ಟು ಆಮೇಲೆ ಮಲ್ಕೋಬೇಕು. ಸೊ ಅದನ್ನು ದಿನನಿತ್ಯ ಅದನ್ನು ಏನೇನಿರುತ್ತೋ ಅದನ್ನು ಮುಗಿಸ್ಬಿಡೋದು, ಆಯಿತು ಓದಿದ್ದು ಅಂತ. ಅವರು ಹಾಲಿಡೇಸಲ್ಲೆಲ್ಲ ನೀನು ಈ ಸಲ ಅವ್ರು ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿದ್ರು. ಸೊ ನಮ್ಮ ತಾಯಿ ಜೊತೆನೇ ಇರ್ತಿದ್ವಿ. ನಾನು ಊರಿಂದ ಬರೋ ಹೊತ್ತಿಗೆ ನೀನು 500 ಲೆಕ್ಕ ಮಾಡಿರಬೇಕು. ಬರೋ ಹಳೆ ಬುಕ್ಸುಗಳು ಇದು ಅಂಗಡಿಗಳಲ್ಲೆಲ್ಲ ಹೋಗಿ ಎಲ್ಲ ಬುಕ್ಸು ಮುಗ್ದೋಗಿ, ಎಲ್ಲ ಲೆಕ್ಕಗಳು ಮುಗ್ದೋಗಿತ್ತು ಅದನ್ನು ಮಾಡಿ ಹಂಗೆ ಅಂತ ಆ ರೀತಿ ಇತ್ತು ನಮ್ಮ ಜೀವನ ಅನ್ನೋದಕ್ಕೆ ಹೇಳಿದ್ದೆ. ಹೇಗೆ ಒಂದು ಸ್ಟ್ರಿಕ್ಟ್ ಅಪ್ಬ್ರಿಂಗಿಂಗ್ನಲ್ಲಿ ನಾವು ಬಂದಿದ್ದು. ಆಮೇಲೆ ಅವ್ರಿಗೆ 9th ಸ್ಟ್ಯಾಂಡರ್ಡ್ ಆದಮೇಲೆ ಉತ್ತರ ಕರ್ನಾಟಕ ಕಡೆ ಟ್ರಾನ್ಸ್ಫರ್ ಆಯ್ತದೆ. ಎಂಜಿನಿಯರ್ ಇದ್ರಲ್ಲ, ಒಂದೊಂದು ಕಡೆ ಒಂದೊಂದು, ನಮ್ಮ ಮುನ್ರಾಬಾದು, ಹೊಸಪೇಟೆ, ಟಿ.ಬಿ. ಡ್ಯಾಮಲ್ಲೆಲ್ಲ ಇದೆ. ಹೊಸಪೇಟೆನಲ್ಲಿ 1 ವರ್ಷ ಓದಿದ್ದು, ಆಮೇಲೆ PPC ಗೋಕಾಕ್ನಲ್ಲಿ ಓದಿದ್ದು, ಆಮೇಲೆ ಹುಬ್ಳಿ ಮೆಡಿಕಲ್ ಕಾಲೇಜ್. ನಂಗೆ ಎಲ್ಲಾದರೂ ಸಿಕ್ತಿತ್ತು. ಆ್ಯಕ್ಚುಲಿ ನಾವು ಡಾಕ್ಟ್ರ್ ಆಗಬೇಕು ಅನ್ನೋ ಥರ ಹಿಂಗೆ ಓದಬೇಕು ಹಾಗೆ ಓದಬೇಕು ಅಥವಾ ನಾವು ಓದೋಕ್ಕಾಗತ್ತೆ ಅಂತ ಏನು ಕನಸು ಕಂಡಿರಲಿಲ್ಲ. ಅದು ಎಲ್ಲ ನಾ ಹೇಳಿದ್ನಲ್ಲ, ಎಲ್ಲ ಕಡೆ ರ್ಯಾಂಕ್ PUCಲೂ ರ್ಯಾಂಕ್ ಬಂತು ಕರ್ನಾಟಕ ಯೂನಿವರ್ಸಿಟಿಗೆ. ನಮ್ಮ ತಂದೆಗೆ ಅದೇನೇ ಉತ್ತರ ಕರ್ನಾಟಕದ ಕಡೆಗೆ ಟ್ರಾನ್ಸ್ಫರ್ ಆಯಿತು. ಅಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಓದಿ PUCನಲ್ಲಿ ಇದು ರ್ಯಾಂಕ್ ಬಂದಮೇಲೆ, ಇಲ್ಲ ನೀನು ಡಾಕ್ಟ್ರ್ ಆಗಬೇಕು, ನಾನು ಡಾಕ್ಟ್ರ್ ಓದಿಸ್ತೀನಿ ನಿಂಗೆ. ಹೇಳಿದ್ನಲ್ಲ, ಅವಾಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಒಂದು ಗ್ರ್ಯಾಜುಯೇಟ್ ಆದರೆ ಸಾಕು ಇದ್ರದ್ದು ಅನ್ನೋ ಭಾವನೆಗಳಲ್ಲೇ ಇದ್ದರು. ಆಮೇಲೆ ಇದೆಲ್ಲ ನೋಡಿ ಅವ್ರು, ಇಲ್ಲ ನೀನು ಡಾಕ್ಟ್ರ್ ಆಗಬೇಕು ಅದು. ಸೊ ನಂಗೆ ಎಲ್ಲಿ ಬೇಕಾದ್ರೆ ಅವಾಗ ಇದ್ದಿದ್ದೇ 4 ಮೆಡಿಕಲ್ ಕಾಲೇಜು, ಬೆಂಗಳೂರು, ಮೈಸೂರು, ಬಳ್ಳಾರಿ, ಹುಬ್ಳಿ. ಸೊ ನಮ್ಮ ತಂದೆಗೆ ಓಡಾಡೋಕ್ಕೆ ಈಸಿ ಆಗುತ್ತೆ ಬೇರೆ ಬೇರೆ ಕಡೆ ಕೆಲಸ ಮಾಡೋದಕ್ಕೆ ಅಂತ ಹೇಳಿ ನಾನು ಹುಬ್ಳಿನ ಚೂಸ್ ಮಾಡ್ಕೊಂಡೆ. ಹಾಗಾಗಿ ಹುಬ್ಳಿ ಮೆಡಿಕಲ್ ಕಾಲೇಜಲ್ಲಿ ಅಂಡರ್ ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ ತುಂಬ ಒಳ್ಳೆ ಪ್ರೊಫೆಸರ್ಸ್ ಇದ್ದರು. ಅದೊಂದು ಕ್ಯಾಂಪಸ್ ಥರ, ನೀವು ನೋಡಿದ್ದೀರಲ್ಲೂ ಗೊತ್ತಿಲ್ಲ, ಹುಬ್ಳಿನಲ್ಲಿ ತುಂಬ ಚೆನ್ನಾಗಿದೆ ಕರ್ನಾಟಕ ಮೆಡಿಕಲ್ ಕಾಲೇಜು. ಅಲ್ಲೇ ಕ್ಯಾಂಪಸ್ಸು, ಅಲ್ಲೇ ಎಲ್ಲ ನಮ್ಮ ಪ್ರೊಫೆಸರ್ಸ್ ಎಲ್ಲ ತುಂಬ ಒಂಥರ ಟೀಚ್ ಮಾಡಬೇಕು, ಭಾಳ ಇಂಟ್ರೆಸ್ಟ್ ಇದ್ದು. ಮಧ್ಯರಾತ್ರಿ ಕೂಡ ಯಾವುದಾದ್ರು ಇಂಟ್ರೆಸ್ಟಿಂಗ್ ಕೇಸ್, ಆಪ್ರೇಷನ್ ಅದು ಇದ್ದರೆ ಹುಡುಗರನ್ನೆಲ್ಲ ಕರೆದು ಫೋನ್ ಮಾಡಿ ಕರೆಸಿ ನಮಗೆ ತೋರಿಸ್ತಾ ಇದ್ರು. ಅಷ್ಟು ಒಳ್ಳೆ ಟೀಚಿಂಗು, ಅದನ್ನೆಲ್ಲ ತುಂಬ ಒಳ್ಳೊಳ್ಳೆ ಡಾಕ್ಟ್ರು. ಆಮೇಲೆ ಮಾಸ್ ಟ್ರಾನ್ಸ್ಫರ್ ಆಗಿ ಎಲ್ಲ ಈ ಕಡೆ ಬಂದುಬಿಟ್ರು ಆ ಪ್ರೊಫೆಸರ್ಸ್ ಎಲ್ಲ, ಬಹಳ ಒಳ್ಳೆ ಪ್ರೊಫೆಸರ್ಸು ಕೆಳಗಡೆ. ನಾನು ಈವನ್ ನನ್ನ ಗೈನಕಾಲಜಿದು ಕಲ್ತಿದ್ದು ಕೂಡ ಇವರು ಡಾಕ್ಟರ್ ಕೌಲ್ಗುಡ್ ಅಂತ ಹೇಳಿಬಿಟ್ಟು ತುಂಬ ಒಳ್ಳೆಯ ಪ್ರೊಫೆಸರ್, ಈಗಿಲ್ಲ ಅವರು. ಹಾಗಾಗಿ ಒಳ್ಳೆ ಗೈಡು ಪ್ರೊಫೆಸರ್ಸು ಅವರುಗಳ ಜೊತೆಯಲ್ಲೇ ನಾವು ಎಲ್ಲ ಕಲ್ತಿದ್ದು. ಹಾಗಾಗಿ ನೀವು ಗೈನೋನೇ ಆಯ್ಕೆ ಮಾಡ್ಕೊಂಡ್ರಿ?
ಅದು ಗೈನಕಾಲಜಿಸ್ಟ್ ಯಾಕಾಗ ನನಗೆ ನಾ ಹೇಳಿದ್ನಲ್ಲ, ಮತ್ತೆ MBBS ಆದಮೇಲೆ ಯಾವುದ್ರೊಳಗಾದ್ರೂ ನಂಗೆ ಮೆಡಿಸಿನ್, ಆ್ಯಕ್ಚುಲಿ ಮೆಡಿಸಿನ್ ಮಾಡ್ಬೇಕಂತ ತುಂಬ ಮನಸ್ಸಿತ್ತು ಮೊದಲೆಲ್ಲ. ಆಮೇಲೆ ಇದಾಗತ್ಲು ನೀವು ಲೇಡೀಸ್ಗೆ ಯಾವುದೇ ಸಬ್ಜೆಕ್ಟ್ ಮಾಡಲಿ ಮೋರ್ ದೆನ್ 50% ಬರೋದು ಲೇಡೀಸು, ಮಕ್ಕಳೇನೆ ನಿಮಗೆ ಬರೋದು ಜಾಸ್ತಿ ಪೇಷಂಟ್. ಸೊ ಒಂದು ವೇಳೆ ಲೇಡೀಸೇ ಜಾಸ್ತಿ ಬರ್ತಾರೆ ಇದಂದರೆ, ನಾವು ಬೇರೆ ಮಾಡಿದರೂ ಕೂಡ ಅವಾಗೆಲ್ಲ ಇದ್ದಿದ್ದು ತುಂಬ ಫ್ಯಾಮಿಲಿ ಫಿಸಿಷಿಯನ್ ಥರ ಇದ್ರ ಥರ, ಇವಾಗಿನ ಥರ ಅಷ್ಟೊಂದು ಸೂಪರ್ ಸ್ಪೆಷಾಲಿಟಿಗಳು ಅದು ಏನು ಇರಲಿಲ್ಲ. 4 ಸಬ್ಜೆಕ್ಟು, ಮೆಡಿಸಿನ್ನು, ಸರ್ಜರಿ, ಗೈನಕಾಲಜಿ ಅಥವಾ ಪ್ರಿವೆಂಟಿವ್ ಸೋಷಿಯಲ್ ಮೆಡಿಸಿನ್ನು, ಇಷ್ಟರೊಳಗೇನೆ ಎಲ್ಲ, ಅಥವಾ ಒಂದು ಪೀಡಿಯಾಟ್ರಿಕ್ಸು. ಸೊ ಅವಾಗ ಹೆಂಗಸರು ಕೂಡ ಈ ಸರ್ಜರಿ, ಆರ್ಥೋಪೆಡಿಕ್ಸು ಇದೆಲ್ಲ ಹೋಗೋದು ಕಡಿಮೆ ಇತ್ತು. ಈಗೆಲ್ಲ ಹುಡುಗರು ಎಲ್ಲ ಲೇಡೀಸ್ ಎಲ್ಲದರೊಳಗೂ ಇದ್ದಾರೆ ಇವಾಗ. ಹಾಗಾಗಿ ನಾನು ಗೈನಕಾಲಜಿ ಮಾಡಿದರೆ ನನಗೆ ಇನ್ಡೆಪ್ತ್ ನಾಲೆಡ್ಜ್ ಸಿಗುತ್ತೆ. ಸೊ ನಾವು ಲೇಡೀಸು, ಸ್ತ್ರೀಗಳು ಮತ್ತು ಮಕ್ಕಳು ಬಂದರೆ ನಾನು ಒಳ್ಳೆ ಕೆಲಸ ಮಾಡೋಕ್ಕಾಗತ್ತೆ ಅಂದ್ಕೊಂಡು ನಾನು ಅದಕ್ಕೆ ಹೋಗಬೇಕಾಯ್ತು. ಹಾಗಾಗಿ ಅದು ಒಂದು ಡೆಸ್ಟಿನಿ ಅಲ್ಲಿ ಒಂದು. ಬಟ್ ಅಲ್ಲಿನೂ ಇದು ಬಂದು ಅಲ್ಲಿ ಫಸ್ಟ್ ರ್ಯಾಂಕು ಗೋಲ್ಡ್ ಮೆಡಲ್ ಬಂತು ನನಗೆ MD ಒಳಗೆ. ಅದನ್ನು ಮಾಡಿ ಆಮೇಲೆ ಅಷ್ಟೊತ್ತಿಗೆ ಒಂದು ಮದುವೆ, ಇದು ಎಕ್ಸಾಮ್ಗೆ 6 ತಿಂಗಳ ಮುಂಚೆ ಮ್ಯಾರೇಜ್ ಆಯಿತು. ಅದು ಎಲ್ಲರೂ ಪ್ರೊಫೆಸರ್ಸ್ ಹೇಳೋದಲ್ವ, ಏನು ಅವಾಂತರ ಆಗಿತ್ತು, ನೀವು ಪರೀಕ್ಷೆ ಮುಗಿಸಲ್ವಾ ಮದುವೆ ಮಾಡ್ಕೊ ಅಂದರೆ, ನಮ್ಮ ಅತ್ತೆ ಸ್ವಲ್ಪ ವಯಸ್ಸಾಗಿತ್ತು. ಹಾಗಾಗಿ ಇದು ಗೊತ್ತಾದ ತಕ್ಷಣ ಬೇಗ ಮ್ಯಾರೇಜ್ ಅಂತ ಹೇಳ್ಬಿಟ್ಟು 6 ತಿಂಗಳು ಮುಂಚೆ ಮದುವೆ ಮಾಡ್ಕೊಳ್ಬೇಕಾಯ್ತು ನಾನು. ಹಾಗಾಗಿ ಅದು ಅರೇಂಜ್ಡ್ ಮ್ಯಾರೇಜೇನೆ. ನಮಗೆ ಅಲ್ಲಿ ಪ್ರೊಫೆಸರ್ ಡಾಕ್ಟರ್ ಧ್ರುವನಾರಾಯಣ್ ಅಂತ ಪ್ರೊಫೆಸರ್ ಇದ್ರು. ಅವರು ನಮ್ಮ ಹಸ್ಬೆಂಡ್ ಅವರು ಫ್ಯಾಮಿಲಿ ಫ್ರೆಂಡ್ಸು ಇದ್ರು ಅವರು. ಬಟ್ ನನ್ನ ಕಂಡ್ರು ತುಂಬ ಇಷ್ಟ ಆಯ್ತು ಮೆಡಿಕಲ್ ಕಾಲೇಜಲ್ಲ. ಅವರು ಆ ರೀತಿ ಮಧ್ಯದಲ್ಲಿ ಮೀಡಿಯೇಟ್ ಮಾಡಿ ಹೇಗೋ ಅದನ್ನ ಇಲ್ಲಿ ಮ್ಯಾರೇಜ್ ಆಗಿ, ಅವರು ಡಾಕ್ಟ್ರ್ ಅಲ್ಲ, ಅವರು ಈಸ್ ಎ PhD ಇನ್ಫಾರ್ಮೇಷನ್ ಸೈನ್ಸಸ್, HMT, R&D, CMT ಅಲ್ಲೆಲ್ಲ ಕೆಲಸ ಮಾಡಿದ್ರು. ಹಾಗಾಗಿ ಆಮೇಲೆ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಸ್ಟಡೀಸ್ ಅಂತ ಅದ್ರ ಡೈರೆಕ್ಟರ್ ಆಗಿದ್ರು. ಹಾಗಾಗಿ ನಾನ್ ಮೆಡಿಕಲ್ ಪರ್ಸನ್ನು. ಸೊ ಆ ಮ್ಯಾರೇಜ್ ಆಗಿ ನಂದು ಅಲ್ಲಿ ಇದೆಲ್ಲ ಎಕ್ಸಾಮ್ ಮುಗಿದ ಮೇಲೆ ನಾನು ಬೆಂಗಳೂರಿಗೆ ಬಂದಿದ್ದು. ಅವಾಗಿಂದ ಇಲ್ಲೇನೆ ಇದರದನ್ನ ಪ್ರಾಕ್ಟೀಸು. ಮೊದಲೆಲ್ಲ ನಿಮ್ಮ ಮತ್ತೆ ಸರ್ದು ಫಸ್ಟ್ ಮೀಟ್ ನೆನ್ಸ್ಕೊಳ್ಳೋದಾದ್ರೆ ಅದೊಂಥರ ಚೆನ್ನಾಗಿತ್ತು. ಅದೇ ನಾವು ಪ್ರೊಫೆಸರ್ ಗೊತ್ತಿದ್ದು ಅಂತ ಹೇಳಿದಲ್ಲ, ಅಲ್ಲಿ ನಾವು ನೋಡಕ್ಕೆ ಬಂದಾಗ ಅದು ಬಹಳ ತಮಾಷೆ ಸನ್ನಿವೇಶ. ಅವ್ರು ನನ್ನ ನೋಡಕ್ಕೆ ಫಸ್ಟೇ ನೋಡಕ್ಕೆ ಬಂದರೆ, ಅವರು ನಾನು ಯಾವ ಸೀರೆ ಕಲರ್ ಉಟ್ಕೊಂಡಿದ್ದು ಅದೇ ಸೀರೆ ಶರ್ಟ್ ಹಾಕೊಂಡಿದ್ರು. ಕೋಇನ್ಸಿಡೆನ್ಸು, ಲ್ಯಾವೆಂಡರ್ ಕಲರ್. ಅದಕ್ಕೆ ಇವತ್ತಿಗೂ ನಮ್ಗೆ ಲ್ಯಾವೆಂಡರ್ ಕಲರ್ ಅಂದರೆ ಸ್ವಲ್ಪ ಅದಕ್ಕೆ ವಿಶೇಷ, ಇಬ್ರಿಗೂ ಇಷ್ಟ. ಅದೇ ಥರ ಶರ್ಟ್ ಅವರು ಹಾಕೊಂಡು, ನಾನು ಅದು ಅಪರೂಪದ ಆ್ಯಕ್ಚುಲಿ ಅದು ಶರ್ಟ್ ಎಲ್ಲ ಅದನ್ನು ಹಾಕೊಂಡು ಬಂದಿದ್ರು. ಹಾಗಾಗಿ ಆಗಿನ ಒಂದು ಇದರದ್ದು ಸುಮ್ಮನೆ ನಾನು ಸ್ಕೂಲುಗಳಲ್ಲಿ ಇದರೊಳಗೆಲ್ಲ ನಾನು ಹಾಡ್ತಿದ್ದೆ ಮಾಡ್ತಿದ್ದೆ ಅಂದರೆ, ಸುಮ್ಮನೆ ಒಂದು ಹಾಡು ಹೇಳೋಕ್ಕೆ ಯಾವ ಜನ್ಮದ ಮೈತ್ರಿ ತುಂಬ ನನಗೆ ಇಷ್ಟವಾದ ಹಾಡಿತ್ತದು. ಸೊ ಅವಾಗ ಯಾವ ಜನ್ಮದ ಮೈತ್ರಿ ಅಂತ ಹಾಡು ಹೇಳಿದೆ. ಇವತ್ತಿನ ತನಕ ಅದನ್ನು ಎಲ್ಲರ ಮುಂದೆ ಸುಮ್ಮನೆ ಅಲ್ಲ, ಎಲ್ಲರ ಮುಂದೆ ಅಂದ್ರೆ ಇವ್ರು ನೋಡಕ್ ಬಂದಿದ್ರು ಮನೆಯಲ್ಲಿ, ಹಾಗೆ ಇದನ್ನ ಹಾಡ್ಸೋ ತರ ಆ ತರ ಟಿಪಿಕಲ್ ಇದ್ರದ್ದು ಏನಲ್ಲ, ಸುಮ್ಮನೆ ಇವ್ರು ಕೇಳಿದ್ರಲ್ಲ ಅಂತ ಹೇಳಿ ಇದನ್ನ ನಮ್ಮ ಪ್ರೊಫೆಸರ್ ಹೇಳ್ತಾರೆ ಇವರು ಹೇಳ್ತಾ ಇದ್ರು. ಮುಂಚೆ ಇನ್ನೊಂದು ಹಾಡಿತ್ತಂತ, ಆಮೇಲೆ ಅವ್ರು ನೆನ್ಸ್ಕೊಂಡ್ರು ಇದಲ್ಲ ಅಂತ. ಅದೇ ಅದಕ್ಕೆ ಅವ್ರು ಇವತ್ತಿಗೂ ಟ್ಯೂನ್ ಯಾವ ಜನ್ಮದ ಮೈತ್ರಿನೇ ಇಟ್ಕೊಂಡಿದ್ದಾರೆ ಅವರು ಅದಕ್ಕೋಸ್ಕರವಾಗಿ. ಹಾಗಾಗಿ ಆಮೇಲೆ ನಮ್ಮ ಇಲ್ಲಿ ಒಂದು ಫ್ಯಾಮಿಲಿ ಲೈಫ್ ಎಲ್ಲ ಬೆಂಗಳೂರಿನಲ್ಲಿ, ಅವಾಗ ರಾಜಾಜಿನಗರದಲ್ಲಿ. ಸರಿ, ಬೆಂಗಳೂರು ಜೀವನಕ್ಕೆ ಬರ್ತೀನಿ. ಅದಕ್ಕೆ ಮುಂಚೆ ನೀವೀಗ ಹಾಡಿದ್ರಿ ಅಲ್ಲ ಸರ್ಗೋಸ್ಕರ, ಅವಾಗ ಇವಾಗೆಲ್ಲ ಹಾಡು ಪ್ರಾಕ್ಟೀಸೇ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಒಂದ್ ಸ್ವಲ್ಪ ಒಂದ್ ಲೈನ್ ಆದ್ರೂ ಹಾಡ್ಬೇಕು, ನಮ್ಮ ವೀಕ್ಷಕರಿಗೆ ಗೊತ್ತಾಗ್ಬೇಕು ಅದೆಲ್ಲ. ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮಿಬ್ಬರನ್ನು ಮತ್ತೆ ಬಂಧಿಸಿಹುದೋ ಕಾಣೆ. ಯಾವ ಜನ್ಮದ ಮೈತ್ರಿ ಎಲ್ಲಿದ್ದರೇನಂತೆ ನಿನ್ನನೊಲಿಯದೆ ಮಾಣೆ. ಎಲ್ಲಿದ್ದರೇನಂತೆ ನಿನ್ನನೊಲಿಯದೆ ಮಾಣೆ. ಗುರುದೇವನಾಣೆ ಓ ನನ್ನ ನೆಚ್ಚಿನ ಬಂಧು. ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮಿಬ್ಬರನ್ನು ಮತ್ತೆ
ಮತ್ತೆ ಬಂಧಿಸಿಹುದೋ ಕಾಣೆ ಯಾವ ಜನ್ಮದ ಮೈತ್ರಿ ವಿಶ್ವಜೀವನವೊಂದು ಪಾರವಿಲ್ಲದ ಸಿಂಧು ವಿಶ್ವಜೀವನವೊಂದು ಪಾರವಿಲ್ಲದ ಸಿಂಧು ಮೇಲೆ ತೆರೆ ನೊರೆಯೇತು ಭೋರ್ಗರೆಯುತ್ತೀರೆ ರೇಗಿ ಅದರಂತರಾಳದಲ್ಲಿ ವಿಷಗಾಮಿನಿಯಾಗಿ ಹೃದಯಗಳು ನಲಿಯುತ್ತೀರೆ ಪ್ರೇಮ ತೀರ್ಥದಿ ಮಿಂದು ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮಿಬ್ಬರನ್ನು ಮತ್ತೆ ಬಂಧಿಸಿಹುದೋ ಕಾಣೆ ಯಾವ ಜನ್ಮದ ಮೈತ್ರಿ. ನೋಡಿದ್ರ ಎಷ್ಟ್ ಜನಕ್ಕೆ ಗೊತ್ತಿತ್ತು ಇವ್ರು ಇಷ್ಟು ಚೆನ್ನಾಗಿ ಹಾಡ್ತಾರೆ ಅಂತ. ಅದೆಷ್ಟು ಒಂದು ಚೂರು ಆಚೆ ಈಚೆ ಆಗದೆ ಇಷ್ಟು ಚೆನ್ನಾಗಿ ಲಿರಿಕ್ಸ್ ಎಲ್ಲ ನೆನ್ಪಿಟ್ಕೊಂಡಿದ್ರೆ ಎಷ್ಟು ಬಿಸಿ ಮಾಡ್ತೀರಾ, ಮತ್ತೆ ಪ್ರಾಕ್ಟೀಸ್ ಇಲ್ದೇನು ಇಷ್ಟು ಚೆನ್ನಾಗಿ ಹಾಡ್ತಾ ಇದ್ದೀರಾ. ಸಂಗೀತ ಕಲ್ತಿದ್ರಾ ನೀವು? ನಾನು ಮೊದಲು ಕರ್ನಾಟಕ ಸಂಗೀತ ಜೂನಿಯರ್ ಆಗಿತ್ತು ನನಗೆ. ಆಮೇಲೆ ಆ ಕಡೆ ಹುಬ್ಳಿ ಕಡೆ ಇದು ಉತ್ತರ ಕರ್ನಾಟಕ ಹೊಟ್ಟೋದ್ರಿಂದ ಅಲ್ಲೆಲ್ಲ ಹಿಂದೂಸ್ತಾನಿ ಸಂಗೀತ ಅಲ್ಲ, ಮತ್ತು ಮೆಡಿಕಲ್ ಕಾಲೇಜು ಓದು ಬ್ಯುಸಿ ಆಗಿಬಿಟ್ಟು ಅದನ್ನ ಮುಂದುವರ್ಸಕ್ ಆಗ್ಲಿಲ್ಲ. ನಾನು ಸ್ಕೂಲ್ ಡೇಸಲ್ಲಿ ಸ್ಕೂಲು ಕಾಲೇಜ್ನಲ್ಲಿ ಎಲ್ಲ ಮ್ಯೂಸಿಕ್ ಕಾಂಪಿಟೇಷನ್ಸ್ಗೆಲ್ಲ ಹೋಗ್ತಿದ್ದೆ, ಪ್ರೈಸ್ ತೊಗೊಂಡು ಬರ್ತಾ ಇದ್ದೆ. ಬಟ್ ಏನಂದರೆ ಆಮೇಲೆ ಇದೆಲ್ಲ ಬ್ಯುಸಿ ಶೆಡ್ಯೂಲಲ್ಲಿ ಏನು ಒಂಥರ ಕಂಟಿನ್ಯೂ ಮಾಡೋದಕ್ಕೆ ಅನ್ನೋ ಥರ ಆಗಿಲ್ಲ. ಸುಮ್ಮನೆ ಹಾಡ್ಕೊಳ್ತಾ ಇರ್ತೀನಿ ಅವಾಗ ಇದ್ರದ್ದು. ಸರ್ಪ್ರೈಸ್ ಇದು, ತುಂಬಾ ಚೆನ್ನಾಗಿ ಹಾಡ್ತೀರಾ ನೀವು. ನನ್ಗೇನಂದ್ರೆ ತುಂಬಾ ರೆಗ್ಯುಲರ್ ಆಗಿ ಹಾಡ್ತಾ ಇದ್ರೆ ಅಥವಾ ಪ್ರಾಕ್ಟೀಸ್ ಅಲ್ಲಿ ಇದ್ರೆ ಏನು ಅನ್ಸಲ್ಲ, ಇಷ್ಟೆಲ್ಲ ಬಿಸಿ ಇದ್ರಲ್ಲಿನು ನೀವು ಇಷ್ಟ ಚೆನ್ನಾಗಿ ಲಿರಿಕ್ಸ್ ಎಲ್ಲ ನೆನ್ಪಿಟ್ಕೊಂಡು ಹಾಡ್ತಿದ್ದೀರಾ ಅಂದ್ರೆ ಅದು ಎಷ್ಟೊಂದು ಹಾಡುಗಳೆಲ್ಲ ತುಂಬಾ ಹೇಳಿದ್ನಲ್ಲ, ಎಷ್ಟು ಜನಕ್ಕೆ ಹಾಡುಗಳು ತುಂಬಾ ಇಷ್ಟ ಆಯ್ತು ನನಗೆ. ಹಾಗಾಗಿ ಬಹಳಷ್ಟು ಅವಾಗ ಅವರೇ ತಾರೆ ಎಲ್ಲ ಫೇಮಸ್. ಈಗ್ಲೂ ಅದನ್ನೇ ಒಂದು ತುಂಬಾ ಒಳ್ಳೆ ಹಾಡುಗಳು ಎಲ್ಲ ಇದ್ರದನ್ನ ಇಷ್ಟಪಡ್ತೀನಿ. ಈಗ್ಲೂ ಎಲ್ಲ ಸರಿಗಮಪ ಇದೆಲ್ಲ ಪ್ರೋಗ್ರಾಮ್ಸ್ ಇದೆಲ್ಲ ತಪ್ಪದೆ ನೋಡ್ತೀವಿ. ಅದನ್ನ ಮ್ಯೂಸಿಕಲ್ ಬಹಳ ಇಂಟ್ರೆಸ್ಟ್ ಇದೆ ನಮ್ಮಲ್ಲೆಲ್ರಿಗೂ. ಮತ್ತೆ ಇವಾಗ ಮದ್ವೆ ಆದ್ಮೇಲೆ ಜೀವನ ಬೆಂಗಳೂರಿಗೆ ಶಿಫ್ಟ್ ಆಯ್ತು. ಸೊ ಇಲ್ಲಿ ಬಂದ್ಮೇಲೆ ನಿಮ್ಗೆ ಪ್ರಾಕ್ಟೀಸ್ ಅಂತ ಶುರುವಾದಾಗ ಏನೇನೇನು ಚಾಲೆಂಜಸ್ ಇತ್ತು? ಮತ್ತೆ ಯಾಕಂದ್ರೆ ನೀವು ಸ್ತ್ರೀರೋಗ ತಜ್ಞೆ ಆಗಿ ಒಂದಷ್ಟು ಕೆಲಸಗಳು ಓಕೆ, ಬಟ್ ಇವಾಗ ನಾವು ಮೇನ್ ಸ್ಟೆಮಿಗೆ ಬಂದ್ರೆ ನೀವಿವಾಗ ಒಂದು ಅಂದರೆ ಸಮಾಜದಲ್ಲಿ ಯಾರು ಮಾತಾಡೋಕ್ಕೆ ಹೆದರ್ಕೊಳ್ಳೋ ಅಂಥ ಒಂದು ಸಬ್ಜೆಕ್ಟ್ಗಳು ಅಥವಾ ಯಾರು ಮುಕ್ತವಾಗಿ ಈಗ ತಾಯಿನೇ ಮಗಳಿಗೆ ಹೇಳ್ಕೊಡಲ್ಲ, ಎಷ್ಟೊಂದು ಮುಜುಗರ ಪಟ್ಕೋತಾರೆ. ಅಂಥದ್ರಲ್ಲಿ ನೀವು ಇದೊಂದು ಎಜುಕೇಶನ್ ಅನ್ನೋ ಥರ ಒಂದು ಆಂದೋಲನ ಥರ ಶುರು ಮಾಡಿದಾಗ ಒಂದಷ್ಟು ಜನರಿಗೆ ತುಂಬಾ ಹೆಲ್ಪ್ ಆಯಿತು ಇದು. ಎಷ್ಟೊಂದು ಜನಕ್ಕೆ ಸೊ ಚಿಕ್ಕ ಮಕ್ಕಳಿಂದ ಮುದುಕರವರೆಗೂ ಎಷ್ಟೊಂದು ಜನಕ್ಕೆ ಸಮಸ್ಯೆಗಳು ಒಂದ್ ರೀತಿ ಸಾಲ್ವ್ ಆಗ್ತಾ ಹೋಯ್ತು. ಏನೋ ಒಂದು ಅಭಯ ಹಸ್ತ, ಯಾರೋ ಒಬ್ರು ನಮ್ಗೇನೋ ಹೇಳ್ಕೊಡ್ತಾರೆ. ಸೊ ಎಲ್ಲಿ ಹೋಗೋಕ್ಕೂ ಭಯ ಇರುತ್ತೆ ಮ್ಯಾಮ್, ಈ ವಿಷಯಗಳಲ್ಲಿ ಯಾರನ್ನ ಟಚ್ ಮಾಡೋಕ್ಕೂ ಭಯ ಇರುತ್ತೆ. ಅಂಥದ್ರಲ್ಲಿ ಒಬ್ಬ ವೆಲ್ ಎಜುಕೇಟೆಡ್ ಡಾಕ್ಟರ್ ಒಬ್ರು ನಮಗೆ ಸಜೆಸ್ಟ್ ಮಾಡ್ತಾರೆ ಅಥವಾ ನಮ್ಗೊಂದು ಟ್ರೀಟ್ ಮಾಡ್ತಾರೆ ಅಂದಾಗ ಅದ್ರದ್ದು ವ್ಯಾಲ್ಯೂನೇ ಬೇರೆ, ಅದ್ರ ತೂಕನೇ ಬೇರೆ. ಸೊ ನಿಮ್ಮ ಒಂದು ಪ್ರಾಕ್ಟೀಸ್ ಸೆಷನ್ ಹೆಂಗೆ? ಈಗ ಇಲ್ಲಿ ಅದೇ ಬೆಂಗಳೂರಿಗೆ ಅದಕ್ಕೆ ಮುಂಚೆ ನನಗೆ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡ್ತಿರ್ಬೇಕಾದ್ರೆ ಗೌರ್ಮೆಂಟ್ ಜಾಬ್ ಸಿಕ್ಕಿತ್ತು. ಆಮೇಲೆ ಒಂದು ಪ್ರೈಮರಿ ಹೆಲ್ತ್ ಸೆಂಟ್ರ್ನಲ್ಲಿ ಒಂದು ಮೆಡಿಕಲ್ ಆಫೀಸರ್, ಅದು ಧಾರವಾಡ ಹತ್ರ ಒಂದು ಇದ್ರೊಳಗೆ ಮ್ಯಾರೇಜ್ ಆಗಿ ಈ ಕಡೆ ಬಂದ ಮೇಲೆ ಆಮೇಲೆ ಅಲ್ಲಿಂದ ಟ್ರಾನ್ಸ್ಫರ್ಗಳು ಅದು ಇದು ಎಲ್ಲ ಏನು ಮಾಡ್ಕೊಳ್ಳೋಕೆ ಅವಕಾಶ ಇರಲಿಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಪ್ರೈವೇಟ್ ಪ್ರಾಕ್ಟೀಸೇನೆ ಸ್ಟಾರ್ಟ್ ಮಾಡಬೇಕಾಯ್ತು. ಆ ಪ್ರೈವೇಟ್ ಫಸ್ಟು ನಾನು ಅಲಮಿನ್ ಹಾಸ್ಪಿಟ್ಲ್ ಇದರೊಳಗೆ ಕನಿಂಗ್ಹ್ಯಾಮ್ ರೋಡ್ ಇದ್ರ ಹತ್ರ, ಹಾಗಾಗಿ ಅಲ್ಲಿ ನಾನು ಪ್ರಾರಂಭ ಮಾಡಿದ್ದು. ಫಸ್ಟ್ ಡೇನೇ ಮಧ್ಯರಾತ್ರಿ, ನಾನು ಇನ್ನೂ ಅವಾಗ ತಾನೇ ಪೋಸ್ಟ್ ಗ್ರಾಜ್ಯುಯೇಷನ್ ಮುಗಿಸಿ ಒಂದಷ್ಟು ಗ್ಯಾಪ್ ಎಲ್ಲ ಆಗಿ ಸ್ಟಾರ್ಟ್ ಮಾಡಿದ್ದು. ಮಧ್ಯರಾತ್ರಿ ಮಿಡ್ ನೈಟಲ್ಲಿ ಒಂದು ಸೀರಿಯಸ್ ಪೇಷಂಟು, ಅದೊಂದು ಟಾಕ್ಸಿಮಿಯಾ ಪ್ರೆಗ್ನೆಂಟ್, ಸಿವಿಯರ್ ಕನ್ವಲ್ಷನ್ಸು, ಆಮೇಲೆ ಮಗು ಅಡ್ಡ ಇದ್ದು ಹ್ಯಾಂಡ್ ಪ್ರೊಲ್ಯಾಪ್ಸ್ ಅಂತ ಹೇಳಿದೆ. ಅಷ್ಟೊಂದು ಡಿಫಿಕಲ್ಟು ಸೀರಿಯಸ್ ಕೇಸು, ಒಂದು ಇದರೊಳಗೆ ಅವ್ರನ್ನ ಉಳಿಸೋದೇ ಕಷ್ಟ ಅನ್ನೋದು. ಅದು ಮಧ್ಯರಾತ್ರಿ ನನಗೆ ಎಮರ್ಜೆನ್ಸಿ ಫಸ್ಟ್ ಡೇ ನಾನು ಹ್ಯಾಂಡಲ್ ಮಾಡಬೇಕಾಗಿದ್ದು.
ಅಲ್ಲೆಲ್ಲ ತುಂಬ ಜನ ಹೊರಗಡೆ ಒಂದು 50 ಜನ ಅವರೆಲ್ಲ ರಿಲೇಟಿವ್ಸು ಇವರುಗಳು ಎಲ್ಲ ಸಾಮಾನ್ಯವಾಗಿ ಅವರಲ್ಲಿ ಭಾಳ ಒಗ್ಗಟ್ಟು. ಒಬ್ಬರು ಒಂದು ಪೇಷಂಟ್ ಇದ್ರು ಕೂಡ ತುಂಬ ಜನ ಎಲ್ಲರೂ ಬಂದು ಒಟ್ಟಾಗಿ ಬಂದು ಕೂತು ಎಲ್ಲ ಮಾಡಿ, ಇಷ್ಟೊಂದು ಜನ ಇದ್ದಾರೆ ಹೊರಗಡೆ, ನನಗೆ ಇದೊಂದು ಸೀರಿಯಸ್ ಕೇಸು ಹೇಗಪ್ಪ ಹ್ಯಾಂಡಲ್ ಮಾಡೋದು ಅಂತ ಮಿಡ್ನೈಟಲ್ಲಿ ಒಬ್ಬಳೇ ಹ್ಯಾಂಡಲ್ ಮಾಡಬೇಕು. ಮತ್ತು ಆಮೇಲೆ ಅದರದ್ದೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲ ಮಾಡಿ ಅದು ಎಮರ್ಜೆನ್ಸಿ ಸಿಸೇರಿಯನ್ ಮಾಡಿ ತಾಯಿನ ಉಳಿಸಿ ತುಂಬ ಚೆನ್ನಾಗಿ ಹೋದರು. ಹಾಗಾಗಿ ಅವ್ರಿಗೆ ಫಸ್ಟ್ ಡೇ ಅವ್ರಿಗೂ ಕಾನ್ಫಿಡೆನ್ಸು, ನೀನು ಹೊಸದಾಗಿ ಬಂದಿರೋ ಡಾಕ್ಟ್ರ್ ಹೇಗೆ ಮಾಡ್ತಾರೋ ಏನೋ ಅಂತ. ನನಗೂ ಒಂದು ಚಾಲೆಂಜಿಂಗ್ ಕೇಸ್ ಅದು, ತುಂಬ ಸೀರಿಯಸ್ ಕೇಸ್ ಅದು ಹ್ಯಾಂಡಲ್ ಮಾಡಬೇಕಾಯ್ತು. ಆಮೇಲೆ ಹಾಗೆ ತುಂಬ 5 ವರ್ಷ ನಾನು ಅಲ್ಲಿ ಕೆಲಸ ಮಾಡಿದೆ. ಮತ್ತೆ ಅದು ಏನೋ ಗೊತ್ತಿಲ್ಲ, ನನಗೂ ಭಯ ಇರುತ್ತಲ್ಲ ಫಸ್ಟ್ ಡೇನೆ, ಫಸ್ಟ್ ಕೇಸೇ ಹಿಂಗಾಗ್ಬಿಟ್ರೆ ಹೆಚ್ಚು ಕಡಿಮೆ ಏನಪ್ಪ ಮಾಡೋದು, ಅದು ತುಂಬ ಹೈ ಮಾರ್ಟಾಲಿಟಿ ಡೆತ್ ರೇಟ್ ಇರುತ್ತೆ ಅಂತಲ್ಲ. ಆಮೇಲೆ ಇಲ್ಲಿ ರಾಜಾಜಿನಗರದಲ್ಲಿ ಸುತ್ತಮುತ್ತ ಎಲ್ಲ ಹೊಸ ನರ್ಸಿಂಗ್ ಹೋಮ್ಸು ಇದು ಎಲ್ಲ ಇದ್ದಿದ್ರ ಕಡೆ ಎಲ್ಲ ಹೋಗಿ ಅಟೆಂಡ್ ಮಾಡ್ತಾ ಇದ್ದೆ. ಆಮೇಲೆ ನಾನು ನಮ್ಮದೇ ಆದ ನರ್ಸಿಂಗ್ ಹೋಮ್, ರಮಾಮಣಿ ನರ್ಸಿಂಗ್ ಹೋಮು, ನಮ್ಮ ತಂದೆ ಇದರದ್ದು ನೀನು ಇಲ್ಲೇ ನಾವು ಪ್ರಾರಂಭ ಮಾಡೋಣ, ಅವರು ಎಲ್ಲದಕ್ಕೂ ಆಧಾರವಾಗಿ ನಿಂತು ಧೈರ್ಯ ತುಂಬಿ ಎಲ್ಲ ಇದು ಮಾಡಿಕೊಡ್ತಾ ಇದ್ದಿದ್ದು. ಮನೇಲೂ ನಮ್ಮ ಇವರು ನಾ ಹಸ್ಬೆಂಡು ಅವ್ರದ್ದೆಲ್ಲ ಕೋಆಪ್ರೇಷನ್, ಏನು ಮಾಡ್ತೀಯೋ ಏನು ಚೆನ್ನಾಗಿ ಮಾಡ್ತೀಯೋ ಮಾಡು ಅಂತ, ಅವ್ರು ಯಾವುದಕ್ಕೂ ಅಡ್ಡಿ ಬರ್ತಿರ್ಲಿಲ್ಲ. ಸೊ ಹಾಗಾಗಿ ಎಲ್ಲದರೊಳಗೂ ನಾನು ಏನು ಇದು ಮಾಡಿದರೂ ಕೂಡ ನೀವು ಮುನ್ನುಗ್ಗೋದು ಏನು ಬೇಕಾದ್ರೂ ಮಾಡ. ಮಧ್ಯ ಮಕ್ಕಳು ಇದರದ್ದು ಒಂದಷ್ಟು ದಿನ ಪ್ರಾಕ್ಟೀಸ್ ಮಾಡೋದಾದ ತಕ್ಷಣ ಈ ಪ್ರೆಗ್ನೆನ್ಸಿ, ಚೈಲ್ಡ್ ಬರ್ತು, ಮಧ್ಯೆ ಇಂಟ್ರಪ್ಷನ್ಸ್ಗಳು ಇದಾಗ ಲೇಡೀಸ್ಗೆ ಅದು ಒಂದು ಇದ್ದೇ ಇರುತ್ತಲ್ಲ, ಅದೆಲ್ಲ ಮುಗಿಸಿ ಮಧ್ಯೆ ಫ್ಯಾಮ್ಲಿ ಇದನ್ನು ಮುಗಿಸ್ಬೇಕು. ಎಷ್ಟು ಸಲ ಚಿಕ್ಕ ಮಕ್ಕಳು ನಾವು ನಾನು ಹೊರಗೆ ಹೋಗಿ ಬಿಡ್ತಾನೆ ಇರಲಿಲ್ಲ, ಅವ್ರನ್ನ ಎತ್ಕೊಂಡೇ ಎಷ್ಟೋ ಸಲ ಹೋಗಿ ಎದುರುಗಡೆ ರೂಮಲ್ಲಿ ಕೂಡಿಸಿ ಈ ಕಡೆ ಆಪ್ರೇಷನ್ ಎಲ್ಲ ಮಾಡೋ ಥರ ಆಗಿದೆ. ಯಾಕಂದರೆ ಎಲ್ಲರೂ ಕೆಲ್ಸಕ್ಕೆ ಹೋಗೋರಿದ್ರು ನಮ್ಮ ಅತ್ತೆ ಮನೇಲೂ ಕೂಡ. ಹಾಗಾಗಿ ಒಂದು ಸರ್ವೆಂಟ್ ಮೇಲೆ ಬಿಟ್ಟು ಮಧ್ಯ ಹೋಗಿ ಬಂದು ಎಲ್ಲ ಮಾಡಬೇಕಾಗ್ತಿತ್ತು. ಹಾಗಾಗಿ ಎಷ್ಟೋ ಸಲ ಅವ್ರನ್ನ ಎತ್ಕೊಂಡೇ ಓಡಾಡಿ, ಅವಾಗ ಅಲಮೀನ್ ಹಾಸ್ಪಿಟ್ಲ್ ಕನಿಂಗ್ಹ್ಯಾಮ್ ರೋಡ್ ಶಿವಾಜಿನಗರಿಂದ ಅಲ್ಲಿ ಯಾವನೂ ರೋಡಲ್ಲಿ ಏನೇನೂ ಡೆವಲಪ್ಮೆಂಟ್ ಇರಲಿಲ್ಲ, ಒಂದು ಆಟೋ ಬರ್ತಿರ್ಲಿಲ್ಲ, ಬಸ್ ಬರ್ತಿರಲಿಲ್ಲ. ಶಿವಾಜಿನಗರ ಬಸ್ ಸ್ಟ್ಯಾಂಡಿಂದ ಕನಿಂಗ್ಹ್ಯಾಮ್ ರೋಡ್ ಅಲಮೀನ್ ಹಾಸ್ಪಿಟ್ಲ್ ತನಕ ನಡ್ಕೊಂಡು ಓಡಾಡ್ತಿದ್ದೆ ನಾನು ಇಷ್ಟು ಸಲ. ಅವಾಗಿನ್ನೂ ನನಗೇನು ವೆಹಿಕಲ್ಲು ಅದು ಇದು ಏನಿಲ್ಲ, ಒಂದು ನಡ್ಕೊಂಡು ಓಡಾಡೋದ್ರಿಂದ ಹಿಡಿದು ಬಸ್ಸಲ್ಲಿ ಓಡಾಡೋದ್ರಿಂದ ಹಿಡಿದು ಇವತ್ತಿನ ಒಂದು ಅಂದರೆ ಹಂತವಾಗಿ ಎಲ್ಲ ಹೆಜ್ಜೆ ಮಜಲುಗಳು, ಜೀವನದ ಮಜಲುಗಳನ್ನು ನೋಡಿದ್ದೀನಿ. ಅದೊಂದು ಹಂತವಾಗಿ ಬೆಳೆದು ಒಂದು ಸ್ಥಿತಿಗೆ ಬರೋದಕ್ಕೆ ಅವಕಾಶ ಆಗಿದ್ದು ಅದನ್ನು. ಹಾಗಾಗಿ ನೀವು ಮತ್ತೆ ಅದೇ ಇದೆಲ್ಲ ಪ್ರಾಕ್ಟೀಸುಗಳು ಎಲ್ಲ ಮಾಡ್ತಿರ್ಬೇಕಾದ್ರೆ ನನಗೆ ಈ ಪೇಷಂಟ್ಸುಗಳು ಇದೆಲ್ಲ ಮಾಡಿದಾಗ ಬಹಳಷ್ಟು, ಯಾಕಂದರೆ ಸಾಮಾನ್ಯವಾಗಿ ಲೇಡೀಸ್ ಎಲ್ಲ ನಮ್ಮ ಬರೋ ಲೇಡೀಸ್ ಪೇಷಂಟ್ ಒಂದು ಹೋಲ್ ಫ್ಯಾಮಿಲಿನೇ ಹತ್ತಿರವಾಗತ್ತೆ. ಗಂಡ ಮಕ್ಕಳು, ಅತ್ತೆ ಮಾವ ತಾಯಿ ಎಲ್ಲರೂ ಒಂದೊಂದು ಒಟ್ಟೊಟ್ಟಿಗೆ ಬರೋದು. ಪ್ರೆಗ್ನೆನ್ಸಿ, ಚೈಲ್ಡ್ ಬರ್ತು, ಪ್ರಾಬ್ಲಮ್ಸು ಅಂದಾಗ ಮಕ್ಕಳಾಗಬೇಕಂತ ಅವಾಗ ಎಷ್ಟೋ ಜನ ಲೇಡೀಸು ಕೂಡ ಅವರು ಒಂದು ಗಂಡ ಹೆಂಡತಿ ಸಂಬಂಧದ ಬಗ್ಗೆ, ಪ್ರಾಬ್ಲಮ್ಸುಗಳ ಬಗ್ಗೆ, ಹೇಗೆ ಸೋಷಿಯಲ್ ಸಾಮಾಜಿಕ ಕಾರ್ಯಗಳು, ಕುಟುಂಬದಲ್ಲಿ ಸಮಸ್ಯೆಗಳು, ಹೇಗೆ ಗಂಡ ಹೆಂಡತಿ ಮಧ್ಯದಲ್ಲಿ ತೊಂದರೆಗಳನ್ನು ತೊಗೊಂಡು ಬರುತ್ತೆ. ಮತ್ತು ಅವ್ರದ್ದೊಂದು ನಮಗೆ ಈಗ ಮಕ್ಕಳಾಗಿಲ್ಲ ಯಾಕೆ ಅಂತ ಬಂದಿದ್ರೆ ಅವರಿಬ್ಬರು ಸರಿಯಾದ ದೈಹಿಕ ಸಂಪರ್ಕನೇ ಇರ್ತಿರ್ಲಿಲ್ಲ. ಅದಕ್ಕೆ ನಾನಾ ಕಾರಣಗಳು, ಒಟ್ಟು ಕುಟುಂಬ, ಅವ್ರಿಗೆ ಸರಿಯಾದ ಪ್ರೈವಸಿ ಇರ್ತಿರ್ಲಿಲ್ಲ. ಹೀಗೆಲ್ಲ ಭಾಳಷ್ಟು ಈ ಥರ ಪ್ರಾಬ್ಲಮ್ಗಳನ್ನ ಅವಾಗ ನಾನು ಅಂದ್ಕೊಳ್ತಿದ್ದೆ, ಇವ್ರಿಗೆಲ್ಲ ಸಹಾಯ ಮಾಡಬೇಕಂದ್ರೆ ನನಗೆ ಇವತ್ತಿಗೂ ಮೆಡಿಕಲ್ ಕಾಲೇಜಲ್ಲಿ ನಮ್ಮ ಇದರೊಳಗೆ ಈಗ ಇಲ್ಲ ಸೆಕ್ಷುವಲ್ ಮೆಡಿಸಿನ್ ಸಬ್ಜೆಕ್ಟ್ ಇಲ್ಲ, ಅಂಡರ್ ಗ್ರ್ಯಾಜುಯೇಟ್ ಪೋಸ್ಟ್ ಗ್ರ್ಯಾಜುಯೇಟ್ ಎಲ್ಲ ಸಬ್ಜೆಕ್ಟಲ್ಲೂ ಚೂರು ಇದ್ರದ್ದು ಬಗ್ಗೆ ಅದರ ಒಂದು ಸಮ ಆಪ್ರೇಷನ್ನು, ಹಾರ್ಮೋನ್ಸು, ಅದು ಇದು ಆ ಥರ ಓದ್ತೀವಿ. ಬಟ್ ಸ್ಪೆಸಿಫಿಕ್ಕಾಗಿ ಸೆಕ್ಷುವಲ್ ಮೆಡಿಸಿನ್ನು ಆ ಥರ ಒಂದು ಲೈಂಗಿಕ ಇದು ವಿಜ್ಞಾನ ಅನ್ನೋ ಥರ ಇಲ್ಲ. ಹಾಗಾಗಿ ಹಾಕೊಂಡಿರ್ತಾರಲ್ಲ ಮತ್ತೆ ಅದೆಲ್ಲ ನಕಲಿ ವೈದ್ಯರು ಅದನ್ನು ಸುಮ್ಮನೆ ಹಾಕ್ಕೊಂಡು ಸೆಲ್ಫ್ ಪ್ರೊಕ್ಲೈಮ್ಡ್ ಸೆಕ್ಸಾಲಜಿಸ್ಟ್ ಅಂತ ಅವರೆಲ್ಲ ಅಷ್ಟೇ. ಹಾಗಾಗಿ ಜನರಿಗೆ ಸರಿಯಾದ ವೈದ್ಯರು ಅವ್ರಿಗೆ ಸಹಾಯ ಮಾಡದೇ ಇದ್ದಾಗ ಈ ರೀತಿ ನಕಲಿ ವೈದ್ಯರ ಹತ್ರನೇ ಎಲ್ಲ ಗುಟ್ಟಾಗಿ ಯಾರು ಸೆಕ್ಸ್ ಬಗ್ಗೆ ಮಾತೇ ಆಡ್ತಿರ್ಲಿಲ್ವಲ್ಲ, ಟ್ಯಾಬು ಟಾಪಿಕ್ ಅನ್ನೋ ಥರ ಒಂಥರ ಅದನ್ನು ಮಾತಾಡ್ಲಾರ ನಿಷಿದ್ಧ, ಮುಚ್ಚಿಟ್ಟಷ್ಟು ಅದ್ರ ಬಗ್ಗೆ ಜಾಸ್ತಿ ಕುತೂಹಲ ಶುರು. ನನಗೆ ಇದೆಲ್ಲ ನೋಡಿ ನನಗೆ ಇರೋವಂಥ ನಾಲೆಡ್ಜ್ ಸಾಲದಲ್ವಾ, ಇದನ್ನು ಇವ್ರಿಗೆ ಇನ್ನೂ ಹೆಚ್ಚಿಗೆ ನಾನು ಸಹಾಯ ಮಾಡಬೇಕು ಅಂದರೆ ಹೇಗೆ ಅನ್ನೋ ಥರ ಯೋಚನೆ ಮಾಡಿ. ಆವಾಗ ನನಗೆ ಕೌನ್ಸಿಲ್ ಆಫ್ ಸೆಕ್ಸ್ ಎಜುಕೇಷನ್ ಆ್ಯಂಡ್ ಪೇರೆಂಟ್ಹುಡ್ ಇಂಟರ್ನ್ಯಾಷನಲ್, ಡಾಕ್ಟರ್ ವಾತ್ಸಾ ಅಂತ ಬ್ಯಾಂಗ್ಳೂರು ಮಿರರಲ್ಲೆಲ್ಲ ತುಂಬ ಬರಿತಾ ಇದ್ರಲ್ಲ, ನೀವು ಗೊತ್ತಿರ್ಬೋದು. ಈಗಿಲ್ಲ, ಅವರು ತುಂಬ 98-99 ಇಯರ್ಸ್ ತನಕಿದ್ದು ಅವರು ಹೋಗ್ಬಿಟ್ರು ರೀಸೆಂಟಾಗಿ. ಸೊ ಅವರು ಪ್ರಾರಂಭ ಮಾಡಿದ್ದು ಅದರೊಳಗೆ ನನಗೆ ಅದು ಕಾಂಟ್ಯಾಕ್ಟ್ ಸಿಕ್ಕಿ, ನನಗೆ ಅದು ಬಾಂಬೆಲಿ ಹೆಡ್ ಆಫೀಸ್ ಇತ್ತು. ಹಾಗಾಗಿ ಅದಕ್ಕೆ ನಾನು ಮೆಂಬರ್ಶಿಪ್ ಇದಾಗಿದೆ, ಅವಾಗ ಫೆಲೋಶಿಪ್ ಮೆಂಬರ್ಶಿಪ್ ಎಲ್ಲ ಆಯಿತು. ಮತ್ತು ಅಲ್ಲಿಂದ ಎಲ್ಲ ನ್ಯಾಷನಲ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸುಗಳು ಇದನ್ನೆಲ್ಲ, ಯಾಕಂದರೆ ಬೇರೆ ಎಲ್ಲೂ ಯಾರೂ ಕಲಿಸೋದಿಲ್ಲ, ಯಾರೂ ಕಲ್ತ್ಕೊಳ್ಳೋದಕ್ಕಾಗಲ್ಲ. ಈ ಕಾನ್ಫರೆನ್ಸುಗಳು ಮತ್ತು ಬೇರೆ ಕಡೆ ಎಲ್ಲ ಹೊರಗಡೆ ದೇಶ ವಿದೇಶದಿಂದ ಬಂದಿದ್ದವರು ಅವ್ರದ್ದು ಇದು. ಸೊ ಆ ರೀತಿ ಸ್ವಲ್ಪವಾಗಿ ನಾನು ಕಲ್ತ್ಕೊಂಡು ಒಂದು 5 ವರ್ಷ
ರಾತ್ರಿ ಹಗಲು ನಿದ್ದೆಗೆಟ್ಟು ಅದನ್ನು ಓದಿ ಅದ್ರೊಳಗೆ ಕರಗತ ಮಾಡ್ಕೊಳ್ಳೋದಕ್ಕೋಸ್ಕರವಾಗೇನೆ ಅದನ್ನು ಅಷ್ಟು ಇದು ಮಾಡಿದ್ದೀನಿ. ಆಮೇಲೆ ಅದು ನಾನು ಎಂಟ್ರಾಗಿದ್ದು ಎಂಥ ಸಮಯ ಅಂತ ಹೇಳಿದರೆ, ಏಡ್ಸ್ ಅವಾಗ ತಾನೇ ಏಡ್ಸ್ ಬಂದಿತ್ತು 1978 ಆಗಿನ ಟೈಮ್ನಲ್ಲಿ. ಆ ಏಡ್ಸ್ ಬಂದು ಹೊಸದು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಲೈಂಗಿಕತೆ ಬಗ್ಗೆ ಕಾಂಡಮ್ ಬಳಕೆ ಮಾಡಬೇಕು, ಇದು ಮಾಡಬೇಕು, ಆ ರೀತಿ ಒಂದು ಮಾಧ್ಯಮಗಳ ಇದೆಲ್ಲ ಅದ್ರ ಮೂಲಕವಾಗಿ ಸಮ್ ಅವೇರ್ನೆಸ್, ಏನೋ ಸಮ್ ಟಾಕ್ ಅಬೌಟ್ ಸೆಕ್ಸ್ ಅಂತ. ಹಾಗಾಗಿ ಸ್ವಲ್ಪ ಆ ಮಟ್ಟಿಗೆ. ಆಮೇಲೆ ವಯಾಗ್ರ ರಿಲೀಸ್ ಆಗಿದ್ದು, ಅದು ಪುರುಷರದು ಒಂದು ನಿಮಿರ ದೌರ್ಬಲ್ಯ ಲೈಂಗಿಕ ಸಮಸ್ಯೆಗೆ ರಾಮಬಾಣವಾಗಿ ಅದನ್ನು ಬಂದಿದ್ದೆ ಸಮಯ, ನಂದು ಎಂಟ್ರಿ ಸಮಯ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಅದ್ರ ಬಗ್ಗೆ ಸಮ್ ಟಾಕ್ಸ್ ಅಥವಾ ಸಮ್ ಇದು. ಹಾಗಾಗಿ ಎಲ್ಲ ಬುಕ್ಸುಗಳು ಓದಿ ಇದನ್ನು ಕಾನ್ಫರೆನ್ಸ್ ಅಟೆಂಡ್ ಮಾಡಿ ಹಾಗೆ ನಾನು ಕರಗತ ಮಾಡ್ಕೊಂಡು ಆವಾಗ ಇದನ್ನೆಲ್ಲ ಮಾಡಿಕೊಂಡು ನನ್ನ ಪೇಷಂಟ್ಸ್ಗೋಸ್ಕರವಾಗಿ ನಾನು ಅದು ಡೆಸ್ಟಿನಿ ಬಹುಶಃ. ಅದೇ ರೋಡ್ ಲೆಸ್ ಟ್ರಾವೆಲ್ಡ್ ಬೈ ಅಂತ ಹೇಳ್ತಾರಲ್ಲ, ಯಾರು ಜಾಸ್ತಿ ಹೋಗದೆ ಇರೋ ರೋಡಲ್ಲಿ ದಟ್ ಮೇಡ್ ಆಲ್ ದಿ ಡಿಫ್ರೆನ್ಸ್ ಅನ್ನೋ ಥರ. ಹಾಗಾಗಿ ನನ್ನ ಪೂರ್ಣಿಮಾ, ಅವಳು ಉದಯವಾಣಿ ಎಡಿಟರ್, ಇದರಲ್ಲಿ ಚೀಫ್ ಎಡಿಟರ್ ಎಲ್ಲ ಇದ್ಲು, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅವಳು, ನನ್ನ ಜೊತೆನೇ ಓದೋಳು 1ನೇ ಕ್ಲಾಸಿಂದ. ಸೊ ಅವಳು ಇದ್ದಾಗ ಈ ಸುಮ್ಮನೆ ಇದನ್ನೆಲ್ಲ ಓದಿ ಒಂದು ಬೋರ್ಡ್ ಹಾಕ್ಕೊಂಡ್ರೆ ನಿನ್ಗೆ ಅದು ಸರಿ ಹೋಗಲ್ಲ, ಎಲ್ಲರೂ ಅದ್ರ ತಪ್ಪರ್ಥ ಮಾಡ್ಕೋತಾರೆ. ಯಾಕಂದರೆ ಎಲ್ಲ ಕಡೆ ನಕಲಿ ವೈದ್ಯರು ಈ ಬೋರ್ಡ್ಗಳನ್ನು ನೋಡಿ ನೀನು ಅದನ್ನು ನಿನಗೆ ಗೊತ್ತಿರೋದನ್ನು ಬರೀಬೇಕು, ನೀನು ಜನಗೆ ತಲುಪಬೇಕು ಅದನ್ನು. ಯಾಕಂದರೆ ನೀನು ವೈಜ್ಞಾನಿಕವಾಗಿ ವೈದ್ಯಕೀಯವಾಗಿ ನೀನು ಮಾಡ್ತಾ ಇರೋದು, ಯಾಕಂದರೆ ಅಥೆಂಟಿಕ್ ಆಗಿ. ಅದರಿಂದ ಜನಸಾಮಾನ್ಯರಿಗೆ ಅದ್ರ ಬಗ್ಗೆ ಸರಿಯಾದ ತಿಳುವಳಿಕೆ ಬರಬೇಕು. ಅದಿನ್ನೂ ಕೂಡ ಬರೀ ಅಶ್ಲೀಲವಾದದ್ದು, ಮುಜುಗರದ ಸಬ್ಜೆಕ್ಟು, ಮಾತಾಡಬಾರದು, ಯಾರು ಗುಪ್ತವಾಗಿ ಇಟ್ಕೊಂಡಿರೋದು. ಆವಾಗಿನ ಕಾಲದಲ್ಲೆಲ್ಲ ಕದ್ದು ಮುಚ್ಚಿ ಅದ್ರ ಬಗ್ಗೆ ಎಲ್ಲ ಬುಕ್ಸಲ್ಲಿ ಎಲ್ಲೋ ಒಂದು ಮ್ಯಾಗ್ಝೈನಲ್ಲಿ ಬರೋದನ್ನೆಲ್ಲ ಓದ್ತಾ ಇದ್ದಿದ್ದು ಹುಡುಗರು, ಈ ಥರ ಎಲ್ಲ ಆ ಕಾಲ ಅದು. ಹಾಗಾಗಿ ಏನಾಯಿತು, ಇವಳು ಹೇಳಿದ್ಲು ನೀನು ಬರೆಯೋಕ್ಕೆ ಶುರು ಮಾಡು. ನಾನೇನು ಹುಟ್ಟಿನಿಂದ ಸಾಹಿತ್ಯ ಬರೆಯೋದಕ್ಕೆ ರೈಟರ್ ಅಲ್ಲ, ಏನಲ್ಲ, ಫೋರ್ಸಿಬಲ್ ರೈಟರ್ ಆಗಿ ನಾನು ಅದೊಂಥರ ಇದನ್ನ ವೈದ್ಯಕೀಯ ಸಾಹಿತ್ಯ ಇದಾಗೋ ಥರ ನನಗೆ ಬದಲಾವಣೆ ಅದೊಂದು ಡೈರೆಕ್ಷನ್ನು. ಹಾಗಾಗಿ ಕಾರಣ ಆದ್ಲು ಅವಳು. ಆಮೇಲೆ ಅವರದ್ರೊಳಗೆ ಒಂದು ಕಾಲಮ್ ಸ್ಟಾರ್ಟ್ ಮಾಡಿದ್ರು ಅವರು. ಇದನ್ನು ಆ ಕಾಲಮ್ನೊಳಗೆ ನಾವು ಸೌಖ್ಯ ಸಂಧಾನ ಅಂತ ಒಂದು ಕಾಲಮ್, ಅದು ಉದಯವಾಣಿಲಿ 22 ವರ್ಷ ಅದಕ್ಕೆ ನಾನು ಬರೆದಿದ್ದೀನಿ, ಇದನ್ನ ಆಗಿನ ಕಾಲದಿಂದ ಹಿಡಿದು. ಹಾಗಾಗಿ ಏನಾಯಿತು, ನೀನು ಬರೆಯೋಕ್ಕೆ ಶುರು ಮಾಡು, ನಿನ್ಗೆ ಬರಲಿಲ್ಲ ಅಂದರೂ ನಮ್ಮ ಹಸ್ಬೆಂಡು ಎನ್ಕರೇಜ್ ಮಾಡಿದರು. ನಾನೆಲ್ಲ ಹಾಕಿ ಬರೆದು ಗೀಚ್ ಕೊಟ್ಟಿದ್ದೀನಿ, ಪಾಪ ಅವ್ರು ನೀಟಾಗಿ ಬರೆದು. ಅವಾಗೆಲ್ಲ ಇದೆಲ್ಲ ಕಳಿಸೋದಕ್ಕೆ ಮೇಲು ಇದು ಎಲ್ಲ ಇರಲಿಲ್ಲ, ಪೋಸ್ಟ್ ಮಾಡ್ತಾ ಇದ್ವಿ ಅವಾಗ. ಹಾಗಾಗಿ ಅದನ್ನೆಲ್ಲ ಬರೆದು ನೀಟಾಗಿ ಮಾಡಿ, ಅವ್ರ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದೆ ಹಸ್ಬೆಂಡ್ದು. ಸೊ ಹಾಗಾಗಿ ಬರೆದು ಎಲ್ಲ ಮಾಡಿ ಅವರು ಪೋಸ್ಟ್ ಮಾಡೋಕ್ಕೆಲ್ಲ ಅವ್ರು ನೋಡ್ಕೊಳ್ತಾ ಇದ್ರು. ಹಾಗಾಗಿ ಅದು ಒಂದು ಬರವಣಿಗೆ ಮೂಲಕ ಜನರನ್ನು ತಲುಪಿದ್ದು. ಅದೇ ಸಮಯದಲ್ಲಿ ಇದರಲ್ಲಿ ಉದಯ ಟಿವಿನಲ್ಲಿ ಮತ್ತು ಇದರೊಳಗೆ ಮತ್ತು ದೂರದರ್ಶನಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದರು ಲೈಂಗಿಕತೆ ಬಗ್ಗೆ. ಡಾಕ್ಟ್ರು ವೈದ್ಯರೊಂದಿಗೆ ನೇರ ಇದರೊಳಗೆ ಮಾತುಕತೆ ಅನ್ನೋದು ಒಂದಿತ್ತಲ್ಲ. ಅವಾಗ ಒಂದು 4 ಎಪಿಸೋಡು ಎಲ್ಲದರ ಬಗ್ಗೆ, ಈ ಲೈಂಗಿಕತೆ ಬಗ್ಗೆ. ಅವಾಗೆಲ್ಲ ಜನರು ಅದನ್ನು ಹೇಗೆ ಸ್ವೀಕರಿಸ್ತಾರೋ, ಏನಂತಾರೋ ಏನೋ ಅಂತ ತುಂಬ ಇದು ಇತ್ತು. ಬಟ್ ನಿಜವಾಗ್ಲೂ ನಾನು ಇವತ್ತು ಇಲ್ಲಿಂದಾನೇ ನನ್ನ ಮಾಧ್ಯಮದವ್ರಿಗೆ ನನ್ನ ದೊಡ್ಡ ಒಂದು ಅನಂತ ವಂದನೆಗಳು, ಧನ್ಯವಾದಗಳು ಎಲ್ಲನೂ ತಿಳಿಸ್ಬೇಕು. ಅವರು ಕಾರಣಕರ್ತರಾದರು. ನನ್ನ ಒಂದು ಲೈಂಗಿಕತೆ ಬಗ್ಗೆ ಇರುವಂಥ ನನ್ನ ಜ್ಞಾನ ಇರ್ಬೋದು, ಅದ್ರ ಬಗ್ಗೆ ನಾವು ಅದಕ್ಕೆ ಅಶ್ಲೀಲವಾದ ವಿಷಯ ಅಲ್ಲ ಅದು. ಅದಕ್ಕೂ ಕೂಡ ನೀವು ಒಂದು ಗೌರವಯುಕ್ತವಾಗಿ ಭಾವನೆಯಿಂದ ಅದನ್ನು ಮಾತಾಡ್ಬೋದು. ಮತ್ತು ಅದನ್ನು ಒಂದು ಸಣ್ಣ ಗೆರೆ, ನೀವು ಹೇಳ್ದಂಗೆ ಮೊದಲು ಥಿನ್ ಲೈನ್, ಶೀಲ ಅಶ್ಲೀಲಕ್ಕೆ ಮಧ್ಯದ ಗೆರೆ ಬಹಳ ಒಂದು ಥಿನ್ ಲೈನ್ ಅದು. ಅದಕ್ಕೆ ಒಂದು ನಾವು ಗೌರವ, ಡಿಗ್ನಿಟಿ ಅಟ್ಯಾಚ್ ಟು ದಿ ಸಬ್ಜೆಕ್ಟ್ ಅಂತ ಹೇಳ್ಬಿಟ್ಟು ಅದನ್ನು ಗೌರವಯುತವಾಗಿ ಮಾತಾಡಿ ಜನರಿಗೆ ಅದನ್ನು ಕನ್ನಡದಲ್ಲಿ ಅರ್ಥವಾಗೋ ರೀತಿಯಲ್ಲಿ ಮಾತಾಡಿದ್ದು ಅದನ್ನು ತುಂಬ ಬೇಗ ಜನರನ್ನು ತಲುಪ್ತು. ಹಾಗೆ ಒಂದು ಕಡೆಯಿಂದ ಒಂದು ಕಡೆ, ಇನ್ನೊಂದು ಚಾನಲಿಂದ ಇನ್ನೊಂದು ಚಾನಲ್ಲು, ಇದು ನಿಜವಾಗ್ಲೂ ಮಾಧ್ಯಮದವ್ರ ಪಾತ್ರ ತುಂಬ ಇದೆ ಜನರಿಗೆ ತಲುಪಿಸೋಲ್ಲಿ. ಆ ಜನರು ಹಾಗೇನೆ ಸ್ವೀಕಾರ ಮಾಡಿದರು. ಯಾಕಂದರೆ ಎಲ್ರಿಗೂ, ಯಾರಿಗೆ ಒಂದು ಚಿಕ್ಕ ಮಗುವಿಂದ ಹಿಡಿದು ಇಳಿ ವಯಸ್ಸಿನ ತನಕ ಲೈಂಗಿಕತೆ ಅನ್ನೋದು ಒಂದು ಭಾಗ, ಅವಿಭಾಜ್ಯ ಅಂಗ ಅದು. ಅದಕ್ಕೋಸ್ಕರ ನೀರು ನಿದ್ದೆ ಹೆಂಗೋ ಇದು ಕೂಡ ಅದೇ, ಇದ್ರೊಳಗೂ ಸಮಸ್ಯೆ ಬರ್ಬೋದು. ಅದಕ್ಕೂ ನಮಗೆ ಇದರದನ್ನ ಏನಾದರೂ ಪರಿಹಾರ ಕಂಡುಕೊಳ್ಬೋದು. ನಮ್ಮ ದಂಪತಿಗಳ ಒಂದು ಸುಖ ಸಂತೋಷಕ್ಕೆ ಅದೊಂದು ಕಾರಣ ಆಗ್ಬೋದು. ಇದೆಲ್ಲ ತುಂಬ ಈಗ ಒಂದು ಚೈನ್ ರಿಯಾಕ್ಷನ್ ಡೆವಲಪ್. ಅವತ್ತು ಅಲ್ಲಿ ಓಡಕ್ಕೆ ಶುರು ಮಾಡಿದ್ದು ಇನ್ನೂ ನಿಲ್ಲಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಹಾಗೆ
ಅಂದ್ರೆ ಸಮಸ್ಯೆಗಳು ಎಷ್ಟಿದಾವೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್. ಎಷ್ಟು ಪತ್ರಗಳು ಬರ್ತಿತ್ತು, ಒಂದು 500,000 ಪತ್ರಗಳು ಒಂದು ತಿಂಗಳಲ್ಲಿ ಅಥವಾ ಒಂದು ದಿನಕ್ಕೆ ಎಷ್ಟೋ ಪತ್ರಗಳು, ಅದನ್ನ ಅವರು ಇದು ಮಾಡಿ ಸಾರ್ಟ್ ಔಟ್ ಮಾಡಿ ಕಳಿಸ್ತಾರೆ. ಎಲ್ಲ ಎಷ್ಟು ಸಮಸ್ಯೆ ಅಂದರೆ ಒಂಥರ ಹೇಳ್ಕೊಳ್ಳಾಗದ ಸಮಸ್ಯೆನ ಈ ಪತ್ರದ ಮೂಲಕ ಅಥವಾ ಟಿ ವಿದು ಕ್ವಶನ್ ಆನ್ಸರ್ ಕೇಳೋದ್ರ ಮೂಲಕ. ಯಾಕೆ ಈಗ ಎಲ್ಲರೂ ತಿಳ್ಕೊಂಡಿರೋದಂದರೆ ಲೈಂಗಿಕ ವಿಷಯ ಮಾತಾಡ್ತಾರೆ ಅಂದರೆ ಬರೀ ಒಂದು ಸಂಭೋಗದ ಬಗ್ಗೆ ಅಥವಾ ಮಗುವಿನ ಜನನದ ಬಗ್ಗೆ ಅನ್ನೋ ಥರ ಅಷ್ಟೇ ಸೀಮಿತವಾಗಿಟ್ಕೊಂಡು. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಇನ್ನು ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಚಾನಲ್ನು ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕು. ಇವಾಗಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಿಲ್ ದೆನ್ ಅಂದರೆ ನೆಕ್ಸ್ಟ್ ಸಿಗೋವರೆಗೂ ಟೇಕ್ ಕೇರ್, ಬಾಯ್.